ನಿಮ್ಮ ಸಮೃದ್ಧಿ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಅಭಿವೃದ್ಧಿ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಅಭಿವೃದ್ಧಿ ಸ್ಟಾರ್ಟ್ ಆಗ್ತಾ ಇದೆ. ಲಿಖಾ ಲಿಬಾ ತಿಶಿಮಾ ಕಾ ಲಿಶಿಯಾ ಲಾ ಓ ಲಿಖಾ ಲಬಾ ಶಿಕಾ ತಿಶಿಯಾ ಲಬಾ ಲಿಖಾ ಲಿಬಾ ಶಿಮಾ ಕಾ ಲಿಯಾ ಲಬಾ ಓ ಲಿಬಾ ಶಿಯಾ ಲಬಾ. ಯೆಸ್, ಭಾನುವಾರ ಬರೋದೊಳಗಡೆ ನಿಮ್ಮ ಸಾಕ್ಷಿಯಾಗಿ ನೆನಪಿಟ್ಕೊಂಡ್ಬರ್ತಾರೆ. ಸಾಕ್ಷಿಯಾಗಿ ಯೆಸ್ ಓ ಲಿಮಾ ತಿಶಿಮಾ ಕಾ ಲಿಬಾ ಶಿಯಾ ಲಬಾ ಓ ಲಿಖಾ ಲಬಾ ಶಿಯಾ ಲಬಾ. ಯೆಸ್, Holy Spirit. Holy Spirit. Thank you, Jesus. Thank you, Holy Spirit. Yes. ನಿರಾಕರಿಸಲಿ ನಿಮ್ಮ ಸಾಲಗಳಿಗೆ ಎಂಡ್ ಮಾಡ್ತಾರೆ. ಎಂಡ್ ಮಾಡ್ತಾರೆ ನಿಮಗೆ ಸುದ್ದಿ. ನಿರಾಕರಿಸಲಿ ಎಂಥ ಟೈಮು ಬರಗಾಲ ಕುಡಿಯಕ್ಕೆ ಊಟಕ್ಕೆ ಏನಿಲ್ಲ. ಅದೇ ಹೇಳ್ತದೆ ನಿಮ್ಮ ಸಮೃದ್ಧಿ ನಾಳೆಯಿಂದ. ಇಷ್ಟು ವರ್ಷ ನೀವು ಬರಗಾಲ ಆಗ್ಬಂದಿರಲಿ, ನಾಳೆಯಿಂದ ನಿಮ್ಮ ಸಮೃದ್ಧಿ ಸ್ಟಾರ್ಟ್ ಆಗ್ತದೆ. ಯಾವ ರೀತಿ ಹೋರಾಟ, ಉಪವಾಸ, ವಾಕ್ಯ ನೀವು ಓದಬೇಕಾದ್ರೆ ಸಾಕಾಗ್ತಿಲ್ಲ. ನೀವು ಒಂದಿನ ಮಾಡ್ತೀರ, 9 ದಿನ ಮಾಡಲ್ಲ. ದೇವ್ರ ವಾಕ್ಯ ಸರಿ ಆಗ್ತಲ್ಲ. ದೇವ್ರ ಸನ್ನಿಧಿ ನೀವು ಬರಬೇಕಾದ್ರೆ ನೀವು ಎಸ್ ಆ ಎಲಿಷನ ಹತ್ರ ಆ ವಿಧವೆ ಹೆಂಗೆ ಬಂದವರು ಏನಿಲ್ಲ. ಆದ್ರೆ ಹಾಗೆ ಒಂದು ನಂಬಿಕೆ, ದೇವರ ಮನುಷ್ಯ ಮಾತಾಡ್ತಿದ್ದಾನೆ, ಅದು ನಡೆಯುತ್ತೆ. ಮಕ್ಕಳ ಜೀವಿತಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಆದ್ರೆ ದೇವರ ಮನುಷ್ಯನಿದ್ದಾರೆ. ದೇವರ ಹೇಳ್ತಾರೆ ಇಲ್ಲ, ಅಭಿವೃದ್ಧಿಗೆ ಸ್ಟಾರ್ಟ್ ಆಗಿದೆ. ಅಭಿವೃದ್ಧಿ ಯಾವಾಗ ದೇವರ ವಾಕ್ಯ ಬರ್ತಾ ಇದೆ, ಅಲ್ಲಿ ಎಲಿಷ ಒಂದು ಮಾತು ಮಾತಾಡ್ತಾ ಇದ್ದಾನೆ. ಅಲ್ಲಿ ಕಾಲಿಗೆ ಮಾತು ತೆಗೆದುಕೊಂಡು ಯಾವಾಗ ನಾವು ಖಾಲಿ ಆಗ್ತೀವಿ, ದೇವರೇ ನಾನು ಏನು ಅಲ್ಲಪ್ಪ, ನನ್ನ ಪ್ರಯತ್ನ ಆಗ್ತಿಲ್ಲ, ಏನು ನನಗೆ ಆಗ್ತಿಲ್ಲ, ನನ್ನ ಕಾಲಿಗೆ ಮಾತ್ರಪ್ಪ ಹೋಲಿಸ್ಬಿಟ್ಟು ತುಂಬಿಸು ನನ್ನ ಅಪ್ಪ, ನನ್ನ ಅಭಿವೃದ್ಧಿ ಮಾಡು ಡ್ಯಾಡಿ, ಅಭಿವೃದ್ಧಿ ಮಾಡಪ್ಪ. ಎಸ್, ನಿಮ್ಮ ಯಾವಾಗ ನೀವು ದೇವರಿಗೆ ಕೂಗ್ತೀರಪ್ಪ, ನನ್ನ ಅಭಿವೃದ್ಧಿ ಮಾಡಪ್ಪ, ಅಭಿವೃದ್ಧಿ ಮಾಡು ರಾಜ. ದೇವರು ನಿನ್ನ ಎಸ್ ಯೋಹಾನನ ಪ್ರತಿಕರ್ತರು ಹೇಳುತ್ತೆ, ನಾನಾದರೂ ಜೀವ ಇರಬೇಕು, ಸಮೃದ್ಧಿಯಾಗಿರಬೇಕು. ಎಸ್, ಥ್ಯಾಂಕ್ ಯು, ವಂಡರ್ಫುಲ್ ಡ್ಯಾಡಿ. ಎಸ್, ನಿಮ್ಮ ಟೈಮು ದೇವರೇ ಹೇಳ್ತಾ ಇದ್ದಾರೆ. ನೀವು ಅದರ ಸರಿಯಾಗಿ ಸಾಕ್ಷಿಗಳು ಹೇಳಲ್ಲ. ನೀವು ದೇವ್ರ ಮೇಲೆ ಆಗಂಗೆ ಏನೇನಾಯ್ತು, ದೇವ್ರು ನಿಮ್ಗೆ ಹೆಂಗೆ ಮಿರಾಕಲ್ ನಿಮ್ಮ ಜೊತೆ ಮಾಡಿದ್ರು, ಅದು ಬಾಯಿನಲ್ಲಿ ಹೇಳ್ಬೇಕಾದ್ರೆ ಆ ಸಾಕ್ಷಿ ಅದು ಸಹ ಅಭಿವೃದ್ಧಿ ಆಗುತ್ತೆ ನಿಮ್ಮ ಲೈಫಲ್ಲಿ. ಸೀಲ್ ಆಗ್ತಂಗೆ, ಮುದ್ರೆ ಆಗ್ತಂಗೆ ದೇವರ ಮೇಲೆ ಆ ಭಾಗದಲ್ಲಿ ನೀವು ಸಾಕ್ಷಿ ಹೇಳಬೇಕಾದ್ರೆ ಹೋಲಿ ಸ್ಪಿರಿಟ್ ಫುಲ್ ಅದ್ರ ಮೇಲೆ ಆಳ್ವಿಕೆ ಮಾಡ್ತಾನೆ. ಅದ್ರ ಮೇಲೆ ಯಾವ ಸೈತನದ ಆಳ್ವಿಕೆ ಇರಲ್ಲ. ದೇವ್ರು ನಿಮ್ಮನ್ನ ಇಷ್ಟೊತ್ತಿಗೆ ಈಗ ನೀವಾಗಿ ಸಿಗಾಕೊಳ್ಳೋದು ದೇವರು ಬಿಡಿಸ್ತಾ ಇದ್ದಾರೆ. ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತಾ ಇದ್ದಾರೆ. ಆದರೂ ಅದರಲ್ಲಿ ಆಟ ಮಾಡ್ತಾ ಇದ್ದಾರೆ ಕೆಲಸಗಳು. ಆಟ ಮಾಡಬೇಡಿ, ಸ್ವಲ್ಪ ಸಮಾಧಾನ. ದೇವರು ಮುಂದೆ ಹೋಗೋಕ್ಕೆ ಬಿಡಿ. ನಿಮ್ಮ ಗಂಡು ನೋಡ್ಬೇಡಿ, ನೀವು ದೇವ್ರನ್ನ ನೋಡಿ, ದೇವ್ರನ್ನ ನೋಡಿ. ನಮ್ಮ
ನೋಡಿ ಮಾಕ ಅಭಿವೃದ್ಧಿ ಟೈಮ್ ಬಂದಾಯ್ತು. ಅನೇಕ ದಿನದಿಂದ ನೀವು ಕಾಯ್ತಾ ಇದ್ರಿ, ವೇಟ್ ಮಾಡ್ತಾ ಇದ್ರಿ. ನನ್ನ ಟೈಮ್ ಯಾವಾಗ ಬರುತ್ತೆ? ಅದೇ ಹೋಲಿ ಸ್ಪಿರಿಟ್ ಹೇಳ್ತಾ ಇದ್ದಾರೆ, ಪರಿಶುದ್ಧಾತ್ಮ ಹೇಳ್ತಿದ್ದಾರೆ, ರಘು ಟೈಮ್ ಬಂದಾಯ್ತು, ಚೈತನ್ಯ ಟೈಮ್ ಬಂದಾಯ್ತು. ಎಸ್, ಮೊದಲು ಟೈಮು ನಿಮ್ಮ ಟೈಮು ಸಮೃದ್ಧಿ ಆಗೋ ಟೈಮ್ ಬಂದಾಯ್ತು. ನಿಮಗೆ ಆಶ್ಚರ್ಯ ಕಾಣುತ್ತೆ, ಆಗುತ್ತಪ್ಪ, ಶೋರ್ ಶೀಘ್ರದಲ್ಲೇ ಅದು ನಿಮಗೆ ಖಂಡಿತ ನಮಗೆ ಆಗುತ್ತಲ್ಲ. ನಿನ್ನ ಮಕ್ಕಳ ಸಮೃದ್ಧಿ ಮಾಡೋದು, ಸಮೃದ್ಧಿ ಮಾಡಿದ ಯಾವ ಮೇಲೂ ಕಡಿಮೆ ಇರಬ. ಎಸ್, ಥ್ಯಾಂಕ್ ಯು. ಎಸ್, ನಿಮ್ಮನ್ನು ದೇವರು ಸಮೃದ್ಧಿ ಮಾಡ್ತಾರೆ. ಎಷ್ಟೇ ಹೋರಾಟಗಳಿದ್ರೂ ನೀವು ಬೇರೆಯವ್ರ ಹತ್ರ ಅದನ್ನ ಶೇರ್ ಮಾಡ್ತಾರೆ. ಹಣದ ಅವಶ್ಯಕತೆ ಇದ್ರು ಬಾಯಿ ತೆಗೆಯಲ್ಲ, ನೀವು ಹೇಳಲ್ಲ ನೀವು. ಬಟ್ ದೇವರು ನಿಮ್ಮನ್ನ ನೋಡ್ತಾನೇ ಇದ್ದಾರೆ. ಹೇಳ್ತಪ್ಪ, ನನಗೆ ಸಹಾಯಕರು ಯಾರಪ್ಪ? ಎಸ್, ಎಸ್, ಬಟ್ ದೇವರು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ಎಸ್, ಥ್ಯಾಂಕ್ ಯು. ಈಗ ನೋಡ್ಬಿಟ್ಟು ನಿಮ್ಮ ಮುಂದೆ ಮುಂದೆ ಹೋಗ್ತಾರೆ, ಮುಂದೆ ಬನ್ನಿ. ಎಸ್, ಥ್ಯಾಂಕ್ ಯು. ಮುಂದೆ ಬನ್ನಿ, ಮುಂದೆ ಬನ್ನಿ. ಈಗ ಅನೇಕ ನೋವುಗಳು ಯಾರು ಸಹ ಅರಿಯಕ್ಕಾಗ್ತದೆ. ನಿಮ್ಮ ನೋವುಗಳು, ನೀವು ಗಂಡನೂ ಸಹ ಅರಿಯಕ್ಕಾಗ್ತದೆ ನಿಮ್ಮ ನೋವುಗಳು. ಅಷ್ಟು ಹೃದಯ ಎಲ್ಲ ಕಡೆ ಅದು, ಎಲ್ಲಿ ನೋಡೋದನ್ನು ಯಾರು ಹೀಗೆ ಮಾಡೋಕ್ಕಾಗ್ತಲ್ಲ, ಗಾಯ ಗುಣ ಮಾಡೋಕ್ಕೆ ಆಗ್ತಾ ಇಲ್ಲ ನೋವುಗಳು. ಎಸ್, ಆದರೆ ತೋರಿಸ್ತಿನ್ನ ಈ ಸತ್ಯನೇ ಅದನ್ನ ನಿಮ್ಮ ನೋವೆಲ್ಲ ಸಂಪೂರ್ಣ ತೆಗಿತಾರೆ, ಆ ಗಾಯನ ಹೀಲ್ ಮಾಡ್ತಾರೆ. ಎಸ್, ನಿಮ್ಮ ಅಭಿವೃದ್ಧಿ ಟೈಮನ್ನು ಬರ್ತಾ ಇದೆ. ನಾಳೆ ನಾಳೆ ಅಭಿವೃದ್ಧಿ. ಎಸ್, ಎಷ್ಟೋ ಸರಿ ಮಧ್ಯರಾತ್ರಿ ಎದ್ದೇಳಿದ್ರೆ ನಿದ್ರೆ ಬರಲ್ಲ. ಅಯ್ಯೋ, ನಾನು ಪ್ರಾರ್ಥನೆ ಮಾಡ್ತೀನಿ ದೇವರ ಹತ್ರ, ಬಾ ನನಗೆ ಸಹಾಯ ಮಾಡು ನನಗೆ. ಮಧ್ಯರಾತ್ರಿ ದೇವರ ಕೂಗುವಂತ ಕೂಗಂಗೆ ಮನಸ್ಸು ಕೂಗಂಗೆ ದೇವರೇ ಎಣಿಸ್ತಾರೆ. ನಿದ್ದೆ ಮಾಡ್ಬೇಕು ಅಂದ್ರೆ ಬರ್ತಾ ಇಲ್ಲ. ನಾನೇ ನಿನ್ನ ನಾನಿನ್ ಯಾವತ್ತೂ ಕೈ ಬಿಡೋದಿಲ್ಲ. ಆರೆ ಏನನ್ನು ನಾನು ನಿನ್ನ ಕೈ ಬಿಡೋದಿಲ್ಲ.
ದೇವರು ಇನ್ನೂ ಸಹ ದಿನೇಶನ ಇನ್ನೂ ಅಭಿವೃದ್ಧಿ ಮಾಡ್ತಾರೆ, ಸಹಾಯ ಮಾಡ್ತಾರೆ. ರತ್ನಗೂ ಆಸೆ ನನ್ನ ಕೈಲೂ ಹಣ ಇರ್ಬೇಕು, ನಾನು ರತ್ನ ಮುಂದೆ ಹೋಗ್ಲಿ, ಯಾರ ಹೆಸರು ಕರೆದ್ರೆ ಮುಂದೆ ಹೋಗ್ಲಿ ಅವರು. ಹೆಸರು ಕರೆದ ತಕ್ಷಣ ಮುಂದೆ ಹೋಗ್ಬೇಕು. ಎಲ್ಲ ಕೈಗಳು ಮೇಲೆ ಸ್ತೋತ್ರ ಮಾಡಿ. ಆಮೆನ್. ಹಲೋ ಬಾರಿ Amen. Thank you, Jesus. Amen. Hallelujah. Thank you, Jesus. Thank you, Jesus. Amen. ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನೀನು ಮಗುದನ್ನು ಅರಿತಿರುವೆ, ನಡೆಯುವುದನ್ನು ಅರಿತಿರುವೆ. ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ನನ್ನ ಕಾಣವನೇ, ದಿನವೂ ಕಾಣವನೇ, ನನ್ನ ಕಾಣವನೇ, ದಿನವೂ ಕಾಣವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಕುಳಿತುಕೊಳ್ಳಲು
ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ, ದಿನವೂ ಕಾಣುವವನೇ, ನನ್ನ ಕಾಣುವವನೇ, ದಿನವೂ ಕಾಣುವವನೇ. ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ, ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ, ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನನ್ನ ಕಾಣುವವನೇ, ದಿನವೂ ಕಾಣುವವನೇ, ನನ್ನ ಕಾಣುವವನೇ, ದಿನವೂ ಕಾಣುವವನೇ. ಗರ್ಭದಲ್ಲೇ ನನ್ನನ್ನು ಗಮನಿಸಿದೆ, ಗರ್ಭದಲ್ಲೇ ನನ್ನನ್ನು ಕಂಡು ನನ್ನ ರಕ್ಷಣೆಯ ಗಮನಿಸಿದೆ. ಅದ್ಭುತವಾಗಿ ವಿಶಿಷ್ಟವಾಗಿ ನನ್ನನ್ನು ರೂಪಿಸಿದೆ, ಅದ್ಭುತವಾಗಿ ವಿಶಿಷ್ಟವಾಗಿ ನನ್ನನ್ನು ರೂಪಿಸಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ನನ್ನ ಕಾಣುವವನೇ, ದಿನವೂ ಕಾಣುವವನೇ, ನನ್ನ ಕಾಣುವವನೇ, ದಿನವೂ ಕಾಣುವವನೇ. ವೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ. ಕುಳಿತುಕೊಳ್ಳುವುದು ಎದ್ದೇಳುವುದು, ಕುಳಿತುಕೊಳ್ಳುವುದು ಎದ್ದೇಳುವುದು. ಚೆನ್ನಾಗಿ ಅರಿತಿರುವೆ, ಚೆನ್ನಾಗಿ ಅರಿತಿರುವೆ. ನನ್ನ ಕಾಣುವವನೇ, ದಿನವೂ ಕಾಣುವವನೇ, ನನ್ನ ಕಾಣುವವನೇ, ದಿನವೂ ಕಾಣುವವನೇ, ಕಾಣುವವನೇ, ದಿನವೂ ಕಾಣುವವನೇ, ನನ್ನ ಕಾಣುವವನೇ, ದಿನವೂ ಕಾಣುವವನೇ. ನಾನು ಮಧ್ಯಾಹ್ನ ಪ್ರಾರ್ಥನೆ ಮಾತಾಡ್ತೀನಿ, ವಾಕ್ಯನ ಓದ್ತಾ ಇದ್ದೀನಿ. ಅವಾಗ ದೇವರ ಆತ್ಮ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ದೇವರ ನಿಮ್ಮ ಎಲ್ಲ ಸಾಲಗಳು ಕೊನೆ ಆಗಿ, ಎಲ್ಲ ಪ್ರಾಬ್ಲಮ್ ಕೊನೆ ಆಗಿ, ನಮ್ಮ ಅಭಿವೃದ್ಧಿ ಪ್ರಾರಂಭ. ಆಮೆನ್. ಹಲ್ಲೆಲೂಯಾ. ಅಭಿವೃದ್ಧಿ ಪ್ರಾರಂಭ ಆಯಿತು. ಹಲ್ಲೆಲೂಯಾ. ದೇವರ ಹಸ್ತ ನಿಮ್ಮ ಪ್ರೇಮವಾಗಿ ಬಂದಾಯಿತು. ದೇವರ ಹಸ್ತ, ದೇವರ ಕೃಪೆ, ಯೇಸುವಿನ ಸ್ವತಃ ನಿಮ್ಮೊಳಗೆ ಇರಬೇಕಾದ್ರೆ ಸಮೃದ್ಧಿ ಪ್ರಾರಂಭ ಆಗಿದೆ ಪ್ರಿಯರೇ. Amen.
ಪದೇ ಹೇಳ್ತಾರೆ ಇನ್ನ ಕಡೆ ಆಗಲ್ಲ ಸ್ತೋತ್ರ. 2024 ಫೈನಾನ್ಸ್ಗೆ ಮುಮ್ಮನೆ ಬೇರೆ ಮಾಡೋದು ಒಂದು ಮಟ್ಟ ಇತ್ತಷ್ಟೇ. ಫುಲ್ ಫ್ರೀ ರೇಖಾ ಸಿಸ್ಟರ್ ಬೆನ್ನಿರೋದಕ್ಕೂ ಫ್ರೀ ಇರಲಿಲ್ಲ 2024. ಹೌದು ಮಂಗಳ ಸಿಸ್ಟರ್ ನಿಮಗೆ ತುಂಬ ಟೈಟಿಂಗ್ 105 ಟೈಟಿಂಗ್ ಬಟ್ 2025 ಈಗ ದೇವ್ರ ಪ್ರೆಸೆಂಟ್ ಹೇಳ್ತಾರೆ Hallelujah. ಜೂನ್ ಪ್ರಾರಂಭ ಆಗಿದೆ. ಸ್ತೋತ್ರ. ಜೂನ್ ಎಸ್ ನಿಮ್ಮ ಸಮೃದ್ಧಿ ಸಕ್ಸಸ್ಫುಲ್ ಹೇರಳವಾಗಿ ಅಲೆಗಳು ಒಬ್ಬರು ಎಲೆನ ಬರೋದು ಯಾರು ತಡೆಯಕ್ಕಾಗಲ್ಲ. ನಿಮ್ಮ ಸಮೃದ್ಧಿನ ಬರೋದನ್ನ ಯಾರು ತಡೆಯಕ್ಕಾಗಲ್ಲ. Amen. ಸ್ತೋತ್ರ. Hallelujah. ಅಭಿವೃದ್ಧಿಯಾಗಿ ನೀವು ಸಮೃದ್ಧಿಯಾಗಿ ನೀವು ಸಮೃದ್ಧಿಯಾಗಿ ನಿಮಗೂ ಅಭಿವೃದ್ಧಿ ಮಾಡ್ತದೆ. ಎಸ್ 2024 ಮುಂದೆ ಹೋಗು ರೇಷ್ಮಾ ಶಬ್ದ 5 ಮುಂದೆ ಹೋಗು 2025 ನಿಮ್ಮ ದಿನಗಳು ದೇವರನ್ನ ಹೇಳ್ತಾರೆ. ಆಮೆನ್. ಸೂಸು ದೇವರು ಹೇಳಿದ್ರೆ ಹೆಂಗೆ ಸಮೃದ್ಧಿ ಆಗುತ್ತೆ. ವರ ಸೂಸುತ್ತೆ ನಿಮಗೆ ಇನ್ನೂ ಹೆಚ್ಚಾಗುತ್ತೆ. ಇನ್ನೇ ಹೆಚ್ಚುತ್ತೆ. ಎಸ್ ನಿಮ್ಮ ದೇವರು ಪ್ರಾಮಿಸ್ ಮಾಡೋರಿಗೆ ಮಾಡಿರೋರಿಗೆ ಈಗಾಗಲೇ ಪ್ರೆಸೆಂಟ್ ಅನುಭವಿಸ್ತಾ ಇದ್ದಾರೆ. ಆಮೆನ್. ಸ್ತೋತ್ರ. ದೇವರು ಪ್ರಾಮಿಸ್ ಮಾಡೋರಿಗೆ ವಸಂತ ಬಗ್ಗೆ ಸಮೃದ್ಧಿ ಮಾಡ್ತಾರೆ. ಸ್ತೋತ್ರ. Amen. Hallelujah. Amen. Thank you, Jesus. Amen. Hallelujah. ಸ್ತೋತ್ರ. Amen. ನನ್ನ ಸಮಯ ಬಂದಾಯ್ತು. ಸಮಯ ಬಂದಾಯಿತು. ಈ ದಿನದ ಅಭಿವೃದ್ಧಿ ಪ್ರಾರಂಭವಾಗಿದೆ. ಈ ಕ್ಷಣದ ಅಭಿವೃದ್ಧಿ ಉಂಟಾಗಿದೆ. ದಿನದಿಂದ ಅಭಿವೃದ್ಧಿ ಹೆಚ್ಚಾಗುತ್ತೆ ನನಗೆ. ದಿನ ಅಭಿವೃದ್ಧಿ ಉಂಟಾಗಿದೆ. ಸಮೃದ್ಧಿ ಹೆಚ್ಚಾಗುತ್ತೆ ನನಗೆ. ಸಮೃದ್ಧಿ ಉಂಟಾಗುತ್ತೆ. ಐಶ್ವರ್ಯ ಸಂಪತ್ತು ಭಕ್ತಿ ಆರೋಗ್ಯ ಎಲ್ಲ ಹೆಚ್ಚಾಗುತ್ತೆ ನನಗೆ. ಐಶ್ವರ್ಯ ಸಂಪತ್ತು ಭಕ್ತಿ ಎಲ್ಲ ಹೆಚ್ಚಾಗುತ್ತೆ. ಏನೇನು ಮಿಸ್ ಆಗಿತ್ತು? ಏನೇನು ತಪ್ಪು ಏನೇನು ಕಳ್ಕೊಂಡಿದ್ದೆ? ಏನೇನು ಕಳ್ಕೊಂಡಿದ್ದೆ ಈ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಎಲ್ಲ ನನಗೆ 100ಕ್ಕೆ 100 ವಾಪಸ್ ರಿಟರ್ನ್ ಬರುತ್ತೆ. 100ಕ್ಕೆ 100 ವಾಪಸ್ ಬರುತ್ತೆ. ಅನೇಕ ಪಾಲನ್ನು ವಾಪಸ್ ಬರ್ತಾ ಇದ್ದಾರೆ. ಅನೇಕ ಪಾಲು ನನ್ನ ಬರುತ್ತೆ. ದೇವರು ನನ್ನ ಸಂಗಡ ಇರುವುದರಿಂದ ಸ್ವತಃ ದೇವರೇ ಹೇಳಿರುವುದರಿಂದ ಆ ಯೇಸುವಿನ ಆಶೀರ್ವಾದ ನನ್ನ ಮೇಲೆ ಬರ್ತಾ ಇದೆ. ಆ ಯೇಸುವಿನ ಆಶೀರ್ವಾದ ನನ್ನ ಮೇಲೆ ಬರ್ತಾ ಇದೆ. ಇನ್ನೂ ಅಭಿವೃದ್ಧಿ ಹೊಂದುತ್ತಲೇ ಇರ್ತೀನಿ. ನಾನು ಅಭಿವೃದ್ಧಿ ಹೊಂದುತ್ತಾನೆ ಇರ್ತೀನಿ. ನಾನು ಯಾವಾಗ ಅಭಿವೃದ್ಧಿ ಹೊಂದುತ್ತಲೇ ಯಾವಾಗಲೂ ಅಭಿವೃದ್ಧಿ ಹೊಂದುತ್ತಾನೆ ಇರ್ತೀನಿ. ಜೀವಮಾನವೆಲ್ಲ ನನ್ನ ಜೀವಮಾನವೆಲ್ಲ. ಆಮೇನ್. ಯೇಸುವಿನ ಒಂದು ಕ್ಲಾಸ್ ಎಲ್ಲ ದೇವ್ರ ಟೈಮ್ ಬಂದಾಯ್ತಲ್ಲ. ಚಿಂತೆ ಇನ್ನೇನಿತ್ತು. ನಾವು ಕುಣಿದು ಕುಪ್ಪಳಿಸೋ ದಿನ. ದೇವರೊಟ್ಟಿಗೆ ನಾವು ಸಂತೋಷಿಸೋ ದಿನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಮಹಿಮೆ ಯೇಸುವಿಗೆ. ನನ್ನೆಲ್ಲ ಮೂಲ ಕಾರಣನು
Amen. Hallelujah. ಸ್ತೋತ್ರ. Amen. ಹಣ ಉಳಿಸ್ತದೆ. ಮೀನಜಿಗೆ ಹಣ ಖಾಲಿ ಆಗ್ತಾ ಇದೆ, ಒಂದು ಬೇರೆ ಇಟ್ಟಿದ್ರೆ ಖಾಲಿ ಆಗಲ್ಲ. ಇನ್ನು Amen. Amen. Hallelujah. ಆ ಬರಕಂತರು ಪರಲೋಕ ಟಚಿಗೆ ಓಪನ್ ಆಗ್ತಾ ಇದೆ, ಖಾಲಿನೇ ಆಯ್ತು. ಎಲ್ಲರಿಗೆ ಖಾಲಿ ಆಗಲ್ಲ ನನ್ನ ಮನೆಯಲ್ಲಿ. ಖಾಲಿ ಆಗಲ್ಲ ನನ್ನ ಮನೆಯಲ್ಲಿ. ಹೆಣ್ಣು ಹೆಚ್ಚುತ್ತಾನೆ ಇರುತ್ತೆ, ಐಶ್ವರ್ಯ ಸಂಪತ್ತು ಹೆಚ್ಚುತ್ತಾನೆ ಇರುತ್ತೆ, ಆಸ್ತಿ ಹಣ ಇನ್ನೂ ಹೆಚ್ಚುತ್ತಾನೆ ಇರುತ್ತೆ. ಆಸ್ತಿ ಹಣ ಹೆಚ್ಚುತ್ತಾನೆ ಇರುತ್ತೆ. ಆಮೆನ್. ದ್ರಾಕ್ಷರಸಕ್ಕಿಂತಲೂ ಮಧುರವಾದವನಿ. ಎಲ್ಲರೂ ಕೂತ್ಕೊಳ್ಳೋದಾಗಿ. ದ್ರಾಕ್ಷರಸಕ್ಕಿಂತಲೂ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಎಲ್ಲ ಕೈಗಳ ಮೇಲೆತ್ತಿ ಕಣ್ಣುಗಳ ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ನಾವು ದೇವರಿಂದ ಮುಂದಿಗೆ ಸತತವಾಗಿ ಮಾತಾಡ್ತಾ ಇದೆಯಾ ಸ್ತೋತ್ರ ಅಂತೇಳಿ. ನಿನ್ನ ಹೃದಯ ನಮಗೆ ನೀನು ಏನಿದೆ ಎಲ್ಲ ಹೇಳ್ತಾ ಇದೆಯಾ. ನಮ್ಮ ಹೃದಯಗಳನ್ನ ಹೇಳ್ತಾ ಇದೆಯಾ ಸ್ತೋತ್ರ ಹೇಳ್ರಿ. ನನ್ನ ಭವಿಷ್ಯನ ಹೇಳ್ತಾ ಇದೆಯಾ ಸ್ತೋತ್ರ ಹೇಳ್ರಿ. ಎಲ್ಲ ಮಹಿಮೆ ಯೇಸುವಿನಿಗೆ, ಎಲ್ಲ ಮಹಿಮೆ. ನಾವು ದಾರಿ ತಪ್ಪದಂಗೆ ದೇವರನ್ನು ನಡೆಸ್ತಾ ಇದ್ದಾರೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇನ್. ಬೇಗ ಬೇಗ ಒಂದು 10 ಸೆಕೆಂಡಲ್ಲಿ ಸಾಕ್ಷಿಗಳು ಹೇಳ್ರಿ, ಬೇಗ ಬೇಗ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇಲ್ಲಿ ಪ್ರಾರ್ಥನೆಗೆ ಬರೋಕ್ಕೆ ಮುಂಚೆ ನಾವು ಪರಿಪೂರ್ಣವಾಗಿ ದೇವರು ನಂಬ್ಕೊಂಡಿದ್ರು. ಸತ್ಯ ಅನೇಕ ದೇವರ ಒಂದು ಸ್ಪಿರಿಚುವಲ್ ಲೈಫ್ ನಾವು ಅರ್ಥಕೊಂಡಿರಲಿಲ್ಲ. ಆದರೆ ಇಲ್ಲಿ ಪ್ರಾರ್ಥನೆಗೆ ಬಂದ ಮೇಲೆ ಶೋಭಕ್ಕನ ಮೂಲಕ ಅನೇಕ ಪ್ರವಾದನೆಗಳು ದೇವರು ಅವರ ಮೂಲಕ ಹೇಳಿಸಿದ್ರು. ಅವೆಲ್ಲ ನಮ್ಮ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ದೇವರು ಎಲ್ಲವನ್ನು ಅವರು ಹೇಳಿದ ಆ ರೀತಿಯಲ್ಲಿ ದೇವರು ನಡೆಸ್ಕೊಂಡು ಬರ್ತಿದ್ದಾರೆ. ಇದಕ್ಕಾಗಿ ನಾನು ದೇವರ ಸ್ತೋತ್ರ ಹೇಳ್ತೇನೆ. ಈ ದಿನ ಅವರು ಹೇಳಿದಂಥ ರೀತಿಯಲ್ಲಿ ಸಾಲ ಕೊನೆಗೊಳ್ಳುತ್ತೆ, ಈ ತಿಂಗಳು ದೇವರು ಅಭಿವೃದ್ಧಿ ಮಾಡ್ತಾರೆ, ಎಲ್ಲ ಸಾಲ ಕೊನೆಗೊಳ್ಳುತ್ತೆ ಅಂತ ಹೇಳಿದರೆ ಅದು ನಾನು ನಂಬ್ತೀನಿ. ಅದೇ ರೀತಿಯಲ್ಲಿ ದೇವರು ನಡೆಸ್ತಾರೆ. ಇದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದುವರೆಗೂ ಯಾವುದು ಹೇಳಿರೋದು ನೆರವೇರಿದೆಯಾ? ಯಾವ್ದಾರು ನೆರವೇರಿದೆ. ಎಲ್ಲ ಮಗನ ಜೀವಿತದಲ್ಲೂ ಅವರು ಒಂದು ದೊಡ್ಡ ಒಂದು ಆಪತ್ತಿಗೆ ಮಗ ಸಿಗಾಕೊಂಡಿದ್ದ. ಅವ್ರು ಮುಂಚೆನೇ ಹೇಳಿದ್ರು ನಡೆಯಲ್ಲ ಅಂತ ಹೇಳಿದ್ರು. ಅವರು ಒಂದು ದಿವಸ ಮುಂಜಾನೆ ಪ್ರಾರ್ಥನೆ ಮಾಡುವಾಗ ಅವ್ರು ಫೋನ್ ಮಾಡಿ ಹೇಳಿದರು. ಒಂದು ಆಶ್ಚರ್ಯಕರ ರೀತಿಯಲ್ಲಿ ಒಂದು 6:40ಕ್ಕೆ ಮುಂಜಾನೆ ಪ್ರಾರ್ಥನೆಯಲ್ಲಿ ಅವರು ಫೋನ್ ಮಾಡಿಬಿಟ್ಟು ಇದು ನಡೆಯಲ್ಲ ಈ ಕಾರ್ಯ, ಅದು ಕ್ಯಾನ್ಸಲ್ ಆಗುತ್ತೆ ಅಂತ. ನಂಗೆ ಆಶ್ಚರ್ಯ ಆಯ್ತು, ಇದೇ ನಿಂಗೆ ಹೇಳ್ತಿದ್ದಾರೆ ಅಂತ. ಅದೇ ರೀತಿಯಲ್ಲಿ ಈಗ ಎಲ್ಲ ಒಂದು ಕೊನೆಗೊಂಡು ಅದು ಕ್ಯಾನ್ಸಲ್ ಆಗಂಗೆ ದೇವರು ಅದ್ಭುತವಾಗಿ ಬಿಡುಗಡೆಯನ್ನು ಕೊಟ್ಟರು ಮಗನಿಗೆ. ಇದಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ. ಮತ್ತು ಮಗನಿಗೆ ಇಲ್ಲಿ ಬಂದ ಮೇಲೆ ಅವನಿಗೆ ತುಂಬ 1 ವರ್ಷದಿಂದ ಹೊಟ್ಟೆ ನೋವಿತ್ತು. ಆದರೆ ಹಾಸ್ಪಿಟ್ಲಿಗೆ 2-3 ದಿವಸ ಕರ್ಕೊಂಡೋಗಿ ಎಷ್ಟು 10-15 ಇಂಜೆಕ್ಷನ್ ಹಾಕಿಸಿ ಮೆಡಿಷನ್ ಕೊಟ್ಟು 2 ದಿವಸನೂ ಆಸ್ಪತ್ರೆಯಲ್ಲಿ ಕಳೆದ್ರೂ ವಾಸಿ ಆಗ್ತಾ ಇರಲಿಲ್ಲ. ಆದರೆ ಈಗ 1 ವರ್ಷ ಆಗಕ್ಕೆ ಬಂತು. ಇಲ್ಲಿ ಪಾಸ್ಟ್ರ್ ಮನೆಗೆ ಬಂದು ಪಾಸ್ಟ್ರು ಪ್ರಾರ್ಥನೆ ಮಾಡಿದ ಮೇಲೆ ಇಲ್ಲೇ ನಿದ್ರೆ ಮಾಡಿದ ಅವನ ನೋವು ಕಡಿಮೆ ಆಗಿ ಆಗಿಂದ ಅವನಿಗೆ ನೋವಿಲ್ಲ, ಹೊಟ್ಟೆ ನೋವು ಪರಿಪೂರ್ಣ ದೇವರ ಆರೋಗ್ಯ ಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ಕೋಟಿ ಸ್ತೋತ್ರಗಳನ್ನು ದೇವರಿಗೆ ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ, ನಮ್ಮ ಒಂದು ಮಕ್ಕಳ ಜೀವಿತದಲ್ಲೂ ಎಲ್ಲ ರೀತಿಯಲ್ಲೂ ಶೋಭಕ್ಕ ಹೇಳಿದ ಒಂದೊಂದು ಪ್ರವಾದನೆ ನಮ್ಮ ಜೀವಿತದಲ್ಲಿ ನೆರವೇರಿಸ್ತಿದ್ದಾರೆ ದೇವರು. ಇದಕ್ಕಾಗಿ ನಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೆನ್. ಸ್ತೋತ್ರ ಹೇಳಬೇಕು ಬಾಯ್ತಲ್ಲಿ. ನಮಗೆ ಸ್ತೋತ್ರವಾಗಿ ಶೋಭಕ್ಕೆ ಹೇಳಿರೋ ಪ್ರವಾದನೆ ಎಲ್ಲ ನಮ್ಮ ಜೀವಿತದಲ್ಲಿ ನೆರವೇರಿದೆ. ಇವತ್ತು ಈಗ ಹಣಕಾಸಿನ ವಿಷಯದಲ್ಲಿ ದೇವರು ಅಭಿವೃದ್ಧಿ ಪಡಿಸ್ತಾರೆ ಅಂತ ಹೇಳಿದ್ರು. ದೇವರು ನಮಗೆ ಸ್ತೋತ್ರ. ಆಮೆನ್. ದೇವರಿಗೆ ಸ್ತೋತ್ರ. ದೇವಿನೆಲ್ಲ ಹೆಸರಿಗೆ ಹೆಸರಪ್ಪ ಕೊಡಿಸಿದ್ರು. ಎಲ್ಲದೂ ನೆನೆದಿದ್ದ ಬಂದು ಎಲ್ಲದೂ ಕೈಗಳಿದ್ದು ಜೋಳ ಎಲ್ಲ ಹಾಕ್ತಿದ್ದು. ಆಮೇಲೆ ನಮ್ಮ ಅತ್ತೆ ಬಂದು ಎಲ್ಲ ಒಂದು ಸ್ವಲ್ಪ ಹೊಳ ಎಲ್ಲ ಇಟ್ಟು ಎಲ್ಲನೂ ತಿದ್ದು ಇದು ಮಾಡಿ ಅಲ್ಲಿ ಚೆನ್ನಾಗಿ ನೋಡ್ತೀಯ ಅಂತ ಹೇಳಿ ನೀನು ಹೇಳ್ಬೇಡ, ಹೋಗಿ ನೀನು ಬರೋದು, ನೀನು ಹೊತ್ತಕ್ಕೆ ಬರೋದು ಬೇಡ, ಹೋಗು ನೀನು ಅಂತ ನಾನು ಅಂದೆ. ಯಾಕೋ ಅನ್ನಕ್ಕಿಯ ಅಥವಾ ಅಕ್ಕ ಒಂದಿಷ್ಟ ಇವಾಗ ಸೊಪ್ಪಿನ ಬೀಜ ಏನಾರು ಮೂಲಂಗಿ ಬೀಜ ಎಲ್ಲನೂ ಕೊಟ್ಟಿತ್ತು. ನಾನು ತಿಂಡಿ ತರಕ್ಕೆ ಆಳೆ ತಿಂಡಿ ತರಕ್ಕೆ ಮನೆ ಹತ್ರಕ್ಕೆ ಹೋಗಿದ್ದೀನಿ. ಬರೋ ಅಷ್ಟರಲ್ಲಿ ಎಲ್ಲರೂ ಹೊಲಕ್ಕೆಲ್ಲ ಹೆಚ್ಚಿ ಇದು ಮಾಡಿ ಕಟ್ಕೊಂಡು ನೋಡ್ಕೆ ಜಾಗ ನೋಡ್ಕೆ ಹೋಗಿ ಎಲ್ಲ ಕಿತ್ಕೋಗಿ ಅಂತ ಅಂದರೆ ಇಲ್ಲ ತಗೊಬಿಟ್ಟು ನಾನೇ ಕಿತ್ಕೊಂಡು ತಗೊಳವ ಅಂತವ ಚೆನ್ನಾಗಿ ಮಾತಾಡ್ಕೊಂಡು ಹೋದ್ರು.
ಈಗ ನೀನು ಹೆಸರು ಮಾಡಿಸ್ಕೆ ಅಂತ ಸಖತ್ ಹಿಂಸೆ ಕೊಟ್ಟರು. ಮಾಡಿಸ್ಕೊತೀನಿ ಎಲ್ಲನೂ ನೀನು ಬರ್ಕೊಡು, ನಾನು ಮಾಡಿಸ್ಕೆ ಸಾಲ ಸೂಲ ಮಾಡಿಬಿಟ್ಟು ನಾನು ನನ್ನ ಹೆಸರಿನ ಮಾಡಿಸ್ಕೊತೀನಿ ಕೊಡು ಅಂತ ಅಂದೆ. ಮಾಡಿಸ್ಕೊಂಡ್ರು. ನಾನು ಅಲ್ಲಿ ಮಾತ್ರ ಬರೋದೇ ಬೇಡ, ನೀನು ಹೊರದತ್ರಕ್ಕೆ ಅವಾದಾಗ ಬರೋದೇ ಬೇಡ ಅಂತ ಜಾಸ್ತಿ ಆಯ್ತಲ್ಲ. ಇಲ್ಲ ನಾನು ಬರೋಕ್ಕೆಲ್ಲ ಮಾಡ್ಕೊಂಡು ನಾನು ಹೆಸರಿಗೆ ಅಂದೆ. ದೇವರು ಅಲ್ಲಿ ನನಗೆ ಅದ್ಭುತ ಕೊಟ್ಟರೆ ಅಲ್ಲಿ ಇದ್ದಾರಲ್ವ ಉಡಿಯಾಗಿರ್ತಾಳೆ ಜ್ವಾಳ ಏನಾಗುತ್ತೋ ಗೊತ್ತಿಲ್ಲ, ಈ ಉಡಿಯಾಗಿದ್ದೆ ಇನ್ನು ಮದುವೆ ಇಲ್ಲ ಅಂದರು. ಆಮೇಲೆ ಅಕ್ಕ ಕಡೆ ಪ್ರೇಯರ್ ಮಾಡ್ತೀನಿ. ನಾನು ಎಸಪ್ಪ ನಿನ್ನ ಮಗಳು ಬೆಳೆ ಹಾಕ್ಯವಳೆ, ನೀನೇ ಮಳೆ ಬರಬೇಕಪ್ಪ ಅಂತ ಪ್ರೇಯರ್ ಮಾಡ್ಕೊಂಡು ಅಕ್ಕನೂ ಪ್ರೇಯರ್ ಮಾಡಿದ್ರು. ಸಂಜೆ 5 ಗಂಟೆಗೆ ಸರಿಯಾಗಿ ಮಾಡಿರುವಂಥ ದೇವ್ರಿಗೆ ಸ್ತೋತ್ರ. ಅದರಲ್ಲಿ ಎಲ್ಲ ಬಂದು ಆಶ್ಚರ್ಯ ಪಡ್ಕೊಂಡು ನೋಡಿ ಮಳೆ ಬಂದೇ ಬಿಡ್ತಾರೆ ನಿನ್ನ ಅದೃಷ್ಟಕ್ಕೆ ಅಂತ. ನನ್ನ ಅದೃಷ್ಟ ಎಲ್ಲ ನಮ್ಮ ಏಸಪ್ಪನ ಅದೃಷ್ಟ ಅಂದೆ. ಆಗ ಅದು ಅದ್ಭುತವಾಗಿ ದೇವರು ಎಲ್ಲದರಲ್ಲೂ ಮೇಲೆತ್ತಿ ನಿಲ್ಲಿಸಿದ್ರು. ಒಂದು ಹಣಕಾಸಲ್ಲೂ ಮೊದಲು ಕೆಲಸಕ್ಕೆ ಹೋಗೋದ್ರೆ ನಾನು ಬರೀ 1,000 ರೂಪಾಯಿ ಸಂಬಳದಿಂದ ಕೆಲಸ ಮಾಡಿದೆ. ಅಕ್ಕ ಎಲ್ಲರೂ ಆಫೀಸ್ಗಳು ಖಾಲಿ ಸಾಕ್ಷಿ ಆದವ್ರು ಕೂತ್ಕೊಳ್ಳಿ, ಬೇಗ ಬೇಗ ಹೇಳಬೇಕು. ಸೊಸೈಟಿ ಹೋಗಿ ನಾವು ನನಗೆ ಮಾಡೋಕ್ಕೆ ಕೆಲಸವೇ ನಂಗೆ ಆಗ್ತಿರ್ಲಿಲ್ಲ. ಇಲ್ಲಿ ಚೀಟಿ ಆಫೀಸಲ್ಲಿ ಹೊಸದಂಡಿ ಹೋಗಿ ಈಗ ಓಪನ್ ಆಗಿದೆ ಅಂತಾದ್ರು. ಇವ್ರು ಯಾಕೆ ಹಿಂಸಕ್ಕೆ ಮನ್ಸಲ್ಲೇ ಅಂದ್ಕೋಗಿವಿ, ಯಾಕೆ ಇವ್ರು ಹಿಂಸೆ ಕೊಡ್ತಾರೆ ನನಗೆ ಆಗಕ್ಕೆಲ್ಲ ಮಾಡೋಕ್ಕೆ, ಯಾಕೆ ಹಿಂಸೆ ಕೊಟ್ಟು ಕಾಸು ಕೊಡ್ತಾರೆ ಅಂತ ಮನ್ಸಲ್ಲೇ ಅಂದ್ಕೋಗಿ ಅವ್ರಿಗೆ ಇವ್ರು ಹಿಂಸೆ ಕೊಡ್ತಾರೆ, ಕೆಲಸಕ್ಕೆ ಹೋಗೋದು ಹಿಂಸೆ ಕೊಡ್ತಾರೆ, ನಂಗೆ ಮಾಡೋಕ್ಕಾಗಲ್ಲ ಅಂತವ ಅಂದ್ಕೋಗಿವಿ. ಅಂದ್ರೆ ಅಲ್ಲಿ ಯಾಕೆ ಹಿಂಸೆ ಮಾಡಿ ಕಾಸು ಕೊಡ್ತಾರೆ ಅಂತ ಅಲ್ಲಿ ಮೇಡಮ್ಮ ನಿಮಗೆ ಮಾಡೋಕ್ಕಾಗೋರು ಬಿಡಿ ಬೇಡ ಅಂತ ಅಂದ್ರು. ಆಮೇಲೆ ಅಕ್ಕ ಕ್ರಿಸ್ಮಸ್ ಹಬ್ಬದಲ್ಲಿ ಮಕ್ಕಳುಗಳ ಮುಖ ನೋಡು, ಎಲ್ಲೆಲ್ಲಿ ಹೋಗಿದ್ರು ಅವರು ಬಂದು ಮುಖಗಳು ನೋಡು, ಮುಖದಲ್ಲಿ ಒಂದು ಚೂರು ನಗು ಇಲ್ಲ. ಎಲ್ಲೆಲ್ಲಿ ನಾವು ಹೆಸರುಗಳನ್ನು ಸರಿಯಾಗಿ ಬರುತ್ತೆ ನಿಮಗೆ ಹೇಳಕ್ಕೆ. ನಿಮಗೆ ನಿಮ್ಮ ಮುಖಗಳು ನೋಡಿದ್ರೆ ನೆಂಟರ ಮನೆಗೆ ಕಳಿಸಿದ್ರೆ ನೋಡ್ರಿ ಅವ್ರ ಮೂತಿಗಳು ನೋಡೋರ್ದು ಹಿಂಗಾಗಿ ಬಂದಿದ್ದಾರೆ. ನಿಮ್ಮ ಮನೆಗೆ ಬಂದಾಗ ಕೇಳ ಹೆಸರು ಹೇಳ್ತೀನಿ ಏನು ಹೆಸರು ಅಂತ. ಆಫೀಸಿಗೆ ಕೊಟ್ಟೆ. ಆಮೇಲೆ ದೇವರು ನನಗೆ ಆಫೀಸ್ ನೋಡಿ ಇವ್ರು ದೊಡ್ಡ ಆಫೀಸ್ ನಾನು ಮಾಡೋಕ್ಕಾಗುತ್ತೆ ಅಂದ್ಕೊಂಡು ನೀವು ಆಮೇಲೆ ಅಂದರೆ ಸುಸ್ತಾಗುತ್ತೆ, ಕೆಲಸ ಎಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಅವ್ರಿಗೆ. BP ಶುಗರು ಚಿಕ್ಕ ವಯಸ್ಸಿಗೆ ಅವ್ರು ನೋಡೋಕ್ಕಂಗಿದ್ದಾರೆ, ವಯಸ್ಸೇನಾಗಿಲ್ಲ, 45 ವರ್ಷನೂ ಆಗಿಲ್ಲ ಇನ್ನೋರಿಗೆ, ಆಯಿತಾ. ನೋಡಿ ಇಲ್ಲಿ BP ಶುಗರ್ ಬಂದು ಓಡಾಡೋಕ್ಕಾಗ್ತಿರಲಿಲ್ಲ, ಸುಸ್ತು. ಒಂದು ಹೆಜ್ಜೆ ಇಟ್ಟರೆ ಇಲ್ಲೊಂದು ನೋಡಿ, ಇಲ್ಲೊಂದು ಕೇಸ್ ಇಲ್ಲೊಂದು ಸುಸ್ತು ಅಂತ. ಸುಸ್ತು ಅಂತ ಹೇಳೋದೇ ದೆವ್ವ. ಅದು ಕೇಳಿಸ್ಕೊಳ್ಳಿ, ಕಾಯಿಲೆ ಅಂತ ಹೇಳ್ತಿಯಲ್ಲ ಅದೇ ದೊಡ್ಡ ದೆವ್ವ. ಅದು ಪದೇ ಕಾಯಿಲೆ ಅಂತ ಯಾರು ಹೇಳ್ತೀರಾ, 2 ಸರಿ 3 ಸರಿ 4ನೇ ಸಲ ಹೇಳಲೇಬೇಡ. ಅದು 4 ದಿನಕ್ಕೆ ಕಣ್ಮರೆ ಆಗುತ್ತೆ. ಹಾಂ, ಬೇಗ 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 ನಿಮ್ಮದೇ ಜಾಸ್ತಿ ಆಯ್ತದೆ. ಈಗ 5 ಆಫೀಸಲ್ಲಿ ಕೆಲಸ ಮಾಡ್ತೀನಿ, ನಂಗೆ ಸೋಲು ಸಂತಾನದೇ ಇಲ್ಲ. ಕಾಸು ಬರ್ತದೆ ತಾನೇ. ಸ್ತೋತ್ರ, ಆಮೇನ್. ಸ್ತೋತ್ರ. ನಾನು ಪ್ರೇಯರ್ ಮಾಡ್ತಿದ್ದೆ ನನ್ನ ಜೊತೆ ಮಾತಾಡಪ್ಪ ಅಂತ ದೇವರು ಅದೇ ಏಸಪ್ಪ ಹೇಳಿದಿಲ್ಲ ನಿಜಾನ, ಅದೇ ಹೇಳಿ ಕರೆಕ್ಟಾಗಿ ಸಾಕ್ಷಿಗಳು ಹೇಳಬೇಕು. ನಿಜನಾ ನಿಮ್ಮ ಹೃದಯ ಇಲ್ಲ ಏಸಪ್ಪ ಹೇಳಿ. ಯಾರಿಗೂ ಹೇಳಲ್ಲ, ನೀವು ಮಾತಾಡಲ್ಲ. ನೀವೇ ಇವರು ಮಧು ಅಲ್ಲ, ಇವರು ದಿನೇಶು ಹಂಗೇನೋ, ದಿನೇಶು ಹಂಗೇನಾ? ಹಾಂ, ದಿನೇಶ್ ಮಾತಾಡ್ತಾರಾ ನಿಮ್ಮ ಅಣ್ಣ ತಮ್ಮ? ಹಾಂ, ನೋಡಿ ಮಧ್ಯರಾತ್ರಿ ಅದು ಹೆಂಗಪ್ಪ ಗೊತ್ತಾಗುತ್ತೆ. ಅದು ಅವ್ರ ಮನೆಗೆ ಕರೆಯೋದೇ ಇಲ್ಲ ಪ್ರೇಯರ್ಗೆ. ಒಂದೇ ಒಂದು ಸಲ ಹಿಡ್ಕೊಂಡವ್ರೆ ಪ್ರೇಯರ್ಗೆ. ಎಷ್ಟು 5 ವರ್ಷದಲ್ಲಿ ಒಂದೇ ಒಂದು ಸಲ. ಬೈಬಲ್ ಓದಿ ಆಮೇನ್. ಸೋಪ ಕೇಳಿದ್ದು ಎಲ್ಲ ನಿಜ. ಈಗ ಅದು ಪರಿಹಾರ ಹೇಳಿರೋದು, ಹಾಂ, ಪರಿಹಾರನೂ ಹೇಳಾಗಿರೋದಕ್ಕಲ್ವಾ. ಸ್ತೋತ್ರ. ಯೇಸುವಿನ ಬಗ್ಗೆ ಸ್ತೋತ್ರ. ಮಧ್ಯಾಹ್ನ ಅದೇ ರೀತಿ ಇಬ್ಬರು ಕುತ್ಕೊಂಡು ಪ್ರೇಯರ್ ಮಾಡ್ತಿದ್ರು. ಅದೇ ರೀತಿ ಹೇಳಿದ್ರು, ಅದೇ ರೀತಿ ಶುಭಕರ ಮುಖಾಂತರ ಅದೇ ತಿಳಿಸ್ಕೊಟ್ರು. ನಾವು ಇವತ್ತು ಮಾತಾಡ್ತಾ ನಮ್ಮ ಮುಖಾಂತರ ಅಂತ ಅದೇ ರೀತಿ ಪ್ರೇಯರ್ ಮಾಡಬೇಕು. ದೇವರು ಅದೇ ರೀತಿ ಇವತ್ತು ತಿಳಿಸ್ಕೊಟ್ರು. ನಮ್ಗೆ ಯಾರು ಏನು ಪ್ರೇಯರ್ ಇಲ್ಲ ಅಂತ ಗೊತ್ತಾಗ ದೇವ್ರಿಗೆ ಮೊರೆ ಇಟ್ಟು ನಾವು ಮಧ್ಯಾಹ್ನ ಇಬ್ಬರು ಸೇರಿ ದೇವರು ಅದೇ ರೀತಿ ತಿಳಿಸ್ಕೊಟ್ರು. ಅವ್ರು ಹೇಳಿದ್ದೆಲ್ಲ ನಿಜ, ಅದೇ ರೀತಿ ನಡೆದಿದೆ. ಮತ್ತು ಇನ್ನೊಂದು ನಾನು ಕೆಲ್ಸಕ್ಕೆ ಹೋಗ್ಬೇಕನ್ನೋದು ತುಂಬ ಆಸೆ ಇತ್ತು. ನೋಡಿ, ಕೆಲ್ಸಕ್ಕೆ ಹೋಗೋದು ನಮಗೀಗಪ್ಪ ಗೊತ್ತಿರೋದು. ಹಾಂ, ದೇವರ ಆತ್ಮ ತಿಳಿಸಿರೋದು ನೋಡಿ. ಹಲ್ಲೆಲೂಯಾ. ಸ್ತೋತ್ರ ಹೇಳಬೇಕು ಬಾಯಿ ತೆರೆದು. ಕೆಲ್ಸಕ್ಕೆ ಹೋದ್ರೆ ಯಥಾರ್ಥ ಕೊಡೋ ಆಸೆನೂ ಜಾಸ್ತಿ ಇತ್ತು, ಕೊಡಬೇಕು ನಾನು ದೇವ್ರಿಗೆ. ಅದು ಮೇಯ್ನು. ಹೋಗೋದು ಕಾಸು ಮಾಡೋದಲ್ಲ, ಇಲ್ಲಿ ಕೊಡಬೇಕಲ್ಲ ದೇವ್ರ ಕಾರ್ಯಗಳಿಗೆ, ಆಯಿತಾ. ಆಮೇಲೆ ಈ ರೀತಿ ಅದು ಕೂಡ ತಿಳಿಸ್ಕೊಟ್ಟು ಅಂತ ಆದರೆ ಮೊದಲು ನಮಗೆ ಹೇಳಿದ್ರೆ ನಮಗೆ ಹೇಳಿದ್ರೆ ನಾವು ಇನ್ನೂ ಜಾಸ್ತಿ ಕೊಡಿಸ್ತೀವಿ ಸಂಬಳ. ಯಾರು ಕೊಡೋಕೆ ಆಸೆ ನಮಗೆ ಒಂಚೂರು ನಮಗೆ ಸಹಾಯ ಮಾಡಿದರೆ ಇನ್ನೂ ಜಾಸ್ತಿ ಕೊಡಿಸ್ತೀವಿ ನಾವು. ಕೆಲ್ಸಕ್ಕೆ ಹೋದ್ರೆ ದೇವ್ರು ಫಸ್ಟ್ ಕೊಡಬೇಕು ಅನ್ನೋದೇ ಆಸೆ ಇತ್ತು. ದೇವ್ರು ಅದೇ ರೀತಿ ತಿಳಿಸ್ಕೊಟ್ರು. ಇನ್ನೊಂಚೂರು ಆ ಕಡೆ ಮೂಲೆಲ್ಲ ಕೂತ್ಕೋ ನೀನು, ಅಲ್ಲಿ ಹತ್ಬಿಡು, ಅಲ್ಲಿ ಬೆಟ್ಲ ಮೇಲೆ ಕೂತ್ಕೋ ಮೇಲೆ. ಹಾಂ, ಇನ್ನೆರಡು ಸಾಕ್ಷಿ ಆಯಿತಾ. ಆಮೇನ್. ಸ್ವಲ್ಪ ನಗ್ತಾ ಇದ್ದಾರೆ ಸದ್ಯ ಇವರು. ಅಕ್ಕ ತಂಗಿನ ನಾದ್ನೀರ ಅವರು, ಅತ್ತಿಗೆ ನಾದ್ನಿನ, ಅತ್ತಿಗೆ ನಾದ್ನೀರು ನಗ್ತಾ ಇದ್ದಾರೆ ಕಣಪ್ಪ ಅವರು. ಸ್ತೋತ್ರ. ಇವತ್ತು ಬಿಡ್ತಿರ್ಲಿಲ್ಲ ಫ್ಯಾಕ್ಟ್ರಿಲಿ. ಅವ್ರು ಏನು ಮಾತಾಡಬಾರ್ದು, ನಾವು ಬರುವಾಗ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ಪ್ರೇಯರಿಗೆ ಹೋಗ್ಲೇಬೇಕು ಅಂತ. ಅವ್ರು ಏನು ಮಾತಾಡಲಿಲ್ಲ, ಸುಮ್ಮನೆ ಆದರು. ಆಮೇನ್. ಫ್ಯಾಕ್ಟ್ರಿ ಓನರ್ ಆಗ್ತಿರೋ ತಗೊಳ್ಳಿ ನೀವೇ, ಯಾವ ಬೇಕಾದ್ರೂ ಬರ್ಬೋದು. ಹಾಂ, ಸ್ತೋತ್ರ. ನಮ್ಮ ಪ್ರೇಯರ್ ಮಾಡುವಾಗ ನೆನೆಸ್ಕೊತಾ ಇದ್ದೆ, ದೇವರು ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ. ಅದೇ ರೀತಿ ಅಕ್ಕ
ನಾನು ಹೇಳಿದ್ದೆ ನನಗೆ ತುಂಬ ಖುಷಿ ಆಯಿತು. ಆಗ ಇನ್ನೊಂಥರ ಬಿಸಿ ಇದು ಶಾಖ ಬಂದಂಗಾಯಿತು. ಇಲ್ಲಿವರೆಗೆ ಹೇಳಿದ ಅಕ್ಕ ಒಂದೊಂದು ಇದು ಈಗ ಪ್ರವಾದನೆ ಬಂದ ಮೇಲಿಂದ ನನ್ನ ಜೀವಿತದಲ್ಲಿ ದೇವರು ಒಂದು ಅಭಿವೃದ್ಧಿ ದಾರಿ ತೋರಿಸಿದ್ದಾರೆ. ಅದು ದೇವರು ಕೋಟಿ ಸ್ತೋತ್ರ. ದೇವರು ಸ್ತೋತ್ರವಾಗಿ ನಮ್ಮ ಜೀವನದಲ್ಲಿ 23 ವರ್ಷ ಆಯಿತು. ದೇವರು ಮಕ್ಕಳ ವಿಷಯದಲ್ಲಿ ಅದ್ಭುತ ಮಾಡಿದರು. ಆ ವರ್ಷಕ್ಕೆ ಆಫರ್ ಲೆಟ್ರ್ ಬಂದಿರಲಿಲ್ಲ. ಪ್ರೇಯರ್ ಮಾಡ್ತಿದ್ರು, ಪಾಸ್ಟರ್ ಇಲ್ಲೆಲ್ಲ ಪ್ರೇಯರ್ ಮಾಡಿಸಿದ್ದು ಆಫರ್ ಲೆಟ್ರ್ ಬಂದು ದೇವರು ನಮ್ಮ ಸ್ತೋತ್ರವಾಗಲಿ. ಅದೇ ರೀತಿ ಮನೆ ಕಟ್ಟಕ್ಕೆ ಕಟ್ತೀರಿ ನೀವು ಮುಂಚೆ ಅಂತ ಶೋಭಾ ಹೇಳಿತ್ತು. ಅದೇ ರೀತಿ ದೇವ್ರು ಮನೆ ಕಟ್ಟಕ್ಕೆ ಹಣಕಾಸು ಎಲ್ಲಿಂದ ಯಾವ ರೀತಿ ಬರ್ತಿತ್ತೋ ನಮ್ಗೆ ಗೊತ್ತಿಲ್ಲ, ಬಂತು. ಹಣ ಎಲ್ಲ ಇದಾಯ್ತೈತೆ. ಮತ್ತು ಬಾಡಿಗೆ ಮುಂಚೆನೇ ಬರ್ತಾರೆ ತಗೊಳ್ಳಿ ಅಂತ ಹೇಳಿದ್ರು. ಅದೇ ರೀತಿ ಬಂದಿದ್ದಾರೆ. ದೇವ್ರು ನಮಗೆ ಸ್ತೋತ್ರ. ಮನೆ ಓಪನಿಂಗ್ ಮೊದಲೇ ಬಾಡಿಗೆ ಬರ್ತಾರೆ ಅಂತ ಹೇಳಲಾಗಿ ಹೌದಾ? ಅದೇ ರೀತಿ ಪಾಸ್ಟರ್ ಸಹ ಪ್ರತಿಯೊಂದು ವಿಷಯ ಅಲ್ಲೆಲ್ಲ ಒಂದು 50 ಮನೆ ಬಾಡಿಗೆ ಅಂತ ಹಾಕಿದರೆ ಯಾರೂ ಹೋಗಿಲ್ಲ. ಅಲ್ಲೆಲ್ಲ ಮನೆಗಳು ಕಟ್ಟಿರೋದು ನೋಡಿ, ಗ್ರನೈಟಲ್ಲಿ ಹಾಕಿದ್ದಾರೆ ಎಲ್ಲ ಮನೆಗಳು. ಅವ್ರ ಮನೆ ಅಕ್ಕಪಕ್ಕನೇ 2-3 ಫ್ಲೋರ್ 5 ಫ್ಲೋರ್ ಕಟ್ಟಿದ್ದಾರೆ ಅವ್ರ ಮನೆ. ದೇವ್ರ ಮನೆ ಸುತ್ತಮುತ್ತ ಕೇಳಿಸ್ಕೊಳ್ಳಿ. 50 ಮನೆ ಖಾಲಿ ಇದೆ. ನಾನೇ ನೋಡಿದ್ದೀನಿ. ನೀವು ದೇವ್ರ ಮನೆ ಮಾಡಿಲ್ವಲ್ಲ ಮೇಡಮ್ ಅಂತಂದ್ರು ನಾವು ಮಾಡೋದಿಲ್ಲ ಅಂತ ಅಂದೆ. ಕ್ರಿಶ್ಚಿಯನ್ ಅಂದರು, ನಾವು ಕ್ರಿಶ್ಚಿಯನ್ ಅಂತಂದೆ. ದೇವ್ರ ಸ್ತೋತ್ರವಾಗಿ. ಅದೇ ರೀತಿ ಪಾಸ್ಟರ್ ಯಾರು ಕೇಳಿದ್ದು? ಒಬ್ಬರು ಮಾಸ್ಟರ್ ಕೇಳಿ ಬಂದಿದ್ದಾರೆ ಅವ್ರು ಮಾಡೋದಾಗಿ. ಆಮೇಲೆ ಪಾಸ್ಟರ್ ಒಂದು ವಿಷಯದಲ್ಲೂ ಪಾಪ ಬಂದು ನಮ್ಮ ಬೋರ್ ತೆಗೆದು ಪಾಪ ಎಲ್ಲ ಹೇಳ್ಬಾರ್ದು ನನಗೆ. ಆಮೇಲೆ ಸರಿಯಾಗಿ ಪ್ರತಿಯೊಂದು ವಿಷಯದಲ್ಲಿ ಪಾಪದ ಥರ ಕಾಣಿಸ್ತೀನಿ ನಾನು. ಪ್ರತಿಯೊಂದು ವಿಷಯದಲ್ಲಿ ತಮ್ಮನ ಥರ ಬಂದು ನಿಂತ್ಕೊಂಡು ಎಲ್ಲನೂ ಮಾಡಿಕೊಟ್ರು. ದೇವರು ನಂಬಿಸ್ತೋದ್ರಲ್ಲಿ ಅವ್ರಿಗೆ ಆಶೀರ್ವದಿಸ್ತಾರೆ. ಆಮೇಲೆ ಮುಂದೆ ಬನ್ನಿ ನೀವು. ಆ ವಾಲೆ ಎಲ್ಲ ಏನು ದೊಡ್ಡ ವಾಲೆ ಆಗಿದ್ದಾವಲ್ಲ, ಏನದು ಮುಚ್ಕೊಂಡಿದ್ರಲ್ಲ, ತೆಗೀರಿ. ಬನ್ನಿ ಮುಂದೆ ಬನ್ನಿ. ಇವ್ರದ್ದೆಲ್ಲ ಮೊದಲು ವಾಲೆ ದೊಡ್ಡದಾಗ್ತವೆ. ಕಿವಿಗೆ ಯಾರು ಚೈನ್ ಹಾಕೋತಾರೆ? ಏನಂತಾರೆ ಅದಕ್ಕೆ? ಕಿವಿಗೆ ಅಂದಲ್ಲ ಮಾಟಿ. ಮಾಟಿ. ಈ ಅಜ್ಜಿರಿಗೆ ಇವ್ರಿಗೆ ಏನಕ್ಕಪ್ಪ ಮಾಟಿಗಳು ಇವ್ರಿಗೆ? ಮೊನ್ನೆ ಒಂದು ಅಜ್ಜಿ 90 ವರ್ಷ ಆಗಿದೆ. ನನಗೆ ಎಂಥದ್ದು ನೆಕ್ಲೆಸ್ ತಂದು ಕೊಡು ಅಂತ ಹೇಳು ಕೇಳಿ 1 ವಾರಕ್ಕೆ ಕೊಟ್ಟಿಕೊ. ಹಬ್ಬ ಮಗ ಉಳ್ಕೊಂಡ, ಜೀವ ಮುಂದಕ್ಕೆ ಮುಂದೆ ಬನ್ನಿ. ಅದಕ್ಕೆ ಹೇಳಿದ್ದು ನಾನು ನಿಮಗೆ. ತುಂಬ ಕಷ್ಟ, ತುಂಬ ಕಣ್ಣೀರಾಗಿದ್ದೆ. ದೇವರಿಗೆ ಎಲ್ಲರೂ ಬಿಡುಗಡೆ ಕೊಟ್ಟು ಸುರಕ್ಷಿತವಾಗಿರುವಂತೆ ಕೃಪ ಕೊಟ್ಟಿರುತ್ತೆ. ಎಲ್ಲ ರೋಗದಿಂದ ಬಾಧೆಯಿಂದ ಬಿಡುಗಡೆ, ಸಮಾಧಾನ, ಶಾಂತಿ ಕೊಡ್ತಾಯಿತ್ತು. ಬಲ ನೀಡೋರು ತಿರುಗಾಡಕ್ಕಾಗಿತ್ತಲ್ಲ, ಉಸಿರೇ ಮಾಡ್ಕೊಂಡು ಓದೋರು ನಮ್ಮ ಉಸಿರು ಮಾಡ್ಕೊಂಡು ಆಗೋದಿಲ್ಲ. ಆಮೇಲೆ ದೇವ್ರು ನಡೆದ್ರು ಹೆಂಗೆ ಸುಸ್ತಾಗದಂತೆ ಬಲ ಕೊಟ್ಟು ಧೈರ್ಯ ಕೊಟ್ಟರು. ಪೂಜಾನ್ ಕೊಟ್ಟು ಆಮೇನ್. ಈಗ ಮಾಡಿ ಹೇಳ್ತಾ ಇದ್ರು, ಯಾವಾಗಲೂ ಸ್ಯಾಲ್ರಿ ಹೆಚ್ಚಾಗುತ್ತೆ ಅಂತ ಪ್ರೇಯರ್ ಮಾಡ್ತಾ ಇದ್ರು. ಅದೇ ರೀತಿ ಹೆಚ್ಚಾಗಿದೆ. ದೇವರು ಮತ್ತೆ ಹೆಚ್ಚಾಗಿದೆಯಾ? ಸ್ತೋತ್ರ. ಮತ್ತೆ ಏನು ಗೊತ್ತಾ, ನಾನು ಫಸ್ಟ್ ನಾನು ಕಾಣಿಕೆ ಕೊಡ್ಬೇಕಾದ್ರೆ ನಗರದಲ್ಲಿದ್ದಾಗ ಫೋನೆಲ್ಲ ಎತ್ಕೊಂಡು ಆಚೆ ಹೋಗ್ಬೇಕು. ಫೋನವರು ಎಷ್ಟರಿಂದ ಕೊಡ್ತಾ ಇದ್ದೆ. ಅವಾಗ 100 ರೂಪಾಯಿ ಕೊಡೋಕ್ಕೂ ನಾನು ಆಚೆ ಹೋಗಿ ಫೋನ್ ಎತ್ಕೊಂಡು ನೀವು. ಇವಾಗ ದೇವರು ಕೊಡೋಂಥ ಕೈ ಕೊಟ್ಟಿದ್ದಾರೆ. ದೇವರು ನಮಗೆ ಸ್ತೋತ್ರ. ಫೋನ್ ತಗೊಂಡು ಆಚೆ ಹೋಗಿ ಕೇಳಿದ್ರು. ಯಾರು ಮಾತಾಡೋರು? ಫೋನ್ ತಗೊಂಡು ಆಚೆ ಹೋಗಿ. ಪ್ರೇಯರ್ ಮಾಡ್ಕೊಂಡಿದ್ರಂತೆ ಅವ್ರ ಮನೆ ವಿಷಯಕ್ಕೆ ಒಳ್ಳೆದಂತೆ 100 ರೂಪಾಯಿ ಕಾಣಿಕೆ ಕೊಟ್ಟರೆ. ಆಮೇನ್. ನೋಡಿ, ಕೆಲವರೆಲ್ಲ ಬರೋದಿಲ್ಲ, ಆದರೂ ಅವ್ರುಗಳು ಕಾಣಿಕೆಗಳು ಕಳಿಸ್ತಾ ಇರ್ತಾರೆ ತುಂಬ. ಅವರು ಮೊನ್ನೆ ನಾವು ಬೀಕ್ನಳ್ಳಿ ಅವ್ರು ನಾವು ಸುಮ್ಮನೆ ಒಂದು ವಿಸಿಟ್ ಮಾಡೋಗಿ, ಯೂಶ್ವಲಿ ಅವ್ರ ಮನೆಗಳನ್ನ ಸುಮ್ಮನೆ ವಿಸಿಟ್ ಮಾಡ್ತೀವಿ ಅಷ್ಟೇ ನಾವು. ಅಲ್ಲೆಲ್ಲ ಅದಕ್ಕೆ ಅಡುಗೆ ಎಲ್ಲ ಮಾಡಬೇಡಿ ಅಂತ ಹೇಳ್ಬಿಡ್ತೀವಿ ನಾವು ಈಗಲೇ ಬರೋರಿಗೆ. ನೀವು ಬರೋರಿಗೆ ಎಲ್ಲೇ ನಾವು ಬಂದಾಗ. ಆದರೂ ಅವರು ಚೆನ್ನೇಗೌಡರು, ಆ ಬೀಕ್ನಳ್ಳಿ ಅಜ್ಜಿ ಇನ್ನೇನು ಬಾಯಿಗೆ ಗಿಡ್ದು ಎಲ್ಲರಿಗೂ ನಮಗೆ. ಇದಕ್ಕೆ ಹೇಳಿ ಈ ಥರಕ್ಕೆ ನಾವು ಯಾವಾಗಲೂ ನೋಡಿಲ್ಲ ಕಣಪ್ಪ. ಮಂಜು ಸಂಧ್ಯಾ ಅವ್ರ 2 ಮಕ್ಕಳಿದ್ರು. ಆಮೇಲೆ ಅಲ್ಲಿ ಅನ್ಯ ಜನಗಳಿದ್ರು. ಅವರು ಕಾಣಿಕೆ ಕೊಡೋದಕ್ಕೆ ಕಾಯ್ತಾ ಕೂತವ್ರೆ. ನಮಗೂ ಅಂಥವ್ರೇ ಬೇಕು ನಮಗೆ, ಆಯಿತಾ? ಇಲ್ಲ ಇನ್ನು ಕಾಸಲ್ಲಿ ನೀವು ಮೋದಿ ತಂದು ಕೊಡ್ತಾನೆ ಕಾಸು. ಯಾವನು ಕೊಡ್ತಾನೆ ಈ ಸೇವೆಗೆಲ್ಲ? ಮೋದಿ ತಂದು ಕೊಡ್ತಾನೆ, ಟ್ರಂಪ್ ಕಳಿಸ್ತಾನೆ ಕಾಸು. ನಾವು ಮುಗಿಸ್ತಾ ಇದ್ವಿ ನಾವು. ಹಾಲೆಲೂಯಾ. ಎಷ್ಟು ಜನ ಅರ್ಜೆಂಟಲ್ಲಿದ್ದರೆ ಕೈ ಎತ್ತಿ ನೋಡೋಣ. ಅರ್ಜೆಂಟಲ್ಲಿರೋರು ಅಷ್ಟು ಕತ್ತಿಡು ದಬ್ಬು ಹೇಳ್ತೀವಿ. ಕಳಿಸೋರನ್ನ ಫಸ್ಟ್ ಅವರೆಲ್ಲ ಕೈ ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ಬಂದಿರೋದೇ ವರ್ಷಕ್ಕೆ ಒಂದ್ಸಲ ಬಂದಿರೋದಲ್ಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಷ್ಟು ಜನರಿಗೆ ನೋಡಿ, ಇನ್ನೊಂದು ಬಂತು. ನಾನು ನಿಂತಿದ್ದಾಗ ಆ ಹುಡುಗಿ 2 ವರ್ಷಗಳು 5ನೇ ಅಧ್ಯಾಯದಲ್ಲಿ ಆ ಹುಡುಗಿ ಹೋಗಿ ಕೈದಿಯಾಗಿ ಎತ್ಕೊಂಡು ಹೋಗ್ಬಿಟ್ರು ಅವಳನ್ನ, ಅಥವಾ ಜೀತದ ಆಳಾಗಿ ತೊಗೊಂಡೋದ್ರು. ಎಲ್ಲಿಗೆ? ಸಿರಿಯಾಗೆ. ಅವಳೇನು ಹೇಳಿದ್ಲು, ಆ ಯಜಮಾನ್ ನೋಡಿ ಅವಳಿಗೆ ಎಲ್ಲೂ ಬೇಜಾರಲ್ಲಿ ನೋಡ್ರಿ. ದೇವ್ರ ಮಕ್ಕಳು ಎಲ್ಲಿ ಹೋದ್ರು ನಿಮ್ಮ ಸಂತೋಷನ ಯಾರೂ ಕದಿಯೋಕ್ಕಾಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ?
ಓದಿದರೆ 2 ಅರಸುಗಳು 5 ಓದಿದರೆ ಯಾರಾದರೂ ನೀವು ಓದಿದರೆ ಇಲ್ಲ ಫಸ್ಟ್ ನೀನು ಬೈಬಲ್ ಓದಿದೆಯಾ ಅದು ಹೇಳಿ ನೀನು ಕಲಾ ಓದೋಕ್ಕೆ ಬರುತ್ತಾ? ಓದಿಸ್ಕೋಬೇಕು ಹುಡುಗರ ಹತ್ರ. ಒಳ್ಳೆ ಹುಡುಗರು ನಿಮ್ಮ ಮಕ್ಕಳು ಇಬ್ಬರು ಒಳ್ಳೆ ಓದ್ತಾರೆ, ಒಳ್ಳೆ ಬ್ರಿಲಿಯಂಟ್ ಇದ್ದಾರೆ ಹುಡುಗರು ಇಬ್ಬರೂ. ನೋಡಿ ಅವಳಿಗೆ ಮನಸ್ಸಿಗೆ ಬಂದಿದ್ದು ನೋಡ್ರಿ ಏನಾಯಿತು. ನನ್ನ ಯಜಮಾನ ನೋಡಿ ಅವ್ನು ಯಾರು ಇವರಿಗೆ ತೊಂದರೆ ಕೊಡಬೇಕು ನೋಡಿ, ತೊಂದರೆ ಕೊಡೋಕ್ಕಾಗಲ್ಲ ಇಲ್ಲ ಹೇಳ್ರಿ, ನನಗೆ ಯಾರು ತೊಂದರೆ ಕೊಡೋಕ್ಕಾಗಲ್ಲ ಹೇಳ್ರಿ, ನನ್ನ ಸಂತೋಷನ ಯಾರು ಕದಿಯೋಕ್ಕಾಗಲ್ಲ ಹೇಳ್ರಿ ನೋಡಿ. ಅದು ಈಗ ಇವತ್ತಿನ ಮೆಸೇಜ್ ಏನು ಇವತ್ತಿಂದು Efesians 2:10 ನೋಡಿದ್ರೆ ಯಾರಾದರೂ ಏನು ಮೆಸೇಜ್ ಇತ್ತು ಫೋನಲ್ಲಿ ನೋಡೋ ರಘು ಫೋನಲ್ಲಿ ನೋಡಿದ್ರೆ ಮೆಸೇಜ್ ಏನು ಇವತ್ತಿಂದೊಂದು ಏನು ಹಾಕೊಂಬಂದಿನಿ, ಯಾಕೆ ನೋಡಲ್ಲ ನೀವು ಗ್ರೂಪಲ್ಲಿ ಇಲ್ವಾ? ಅಲ್ಲಿ ಕಿರಿತೀಯ ನೀನು ಹೇಳಿಲ್ವಾ ನೀನು ಗಂಡರು ಗ್ರೂಪಲ್ಲಿ ಇಲ್ವಾ? ಏನದು ಇವತ್ತಿನ ಮೆಸೇಜ್ ಏನು? ಗಾಡ್ ಇನ್ವೆಂಟೆಡ್ ಅಸ್ ಅಂತ. ಆಮೇಲೆ ಆ ಮೆಸೇಜ್ ರೆಡಿ ಮಾಡಬೇಕು ಅಂದರೆ ಗಾಡ್ ಇನ್ವೆಂಟೆಡ್ ಅನ್ನೋಕ್ಕಿಂತ ಗಾಡ್ ಕ್ರಿಯೇಟೆಡ್ ಅಸ್. ಆದರೆ ಆಮೇಲೆ ಆದಾಮ ಅವನ್ನ ಮತ್ತೆ ಇನ್ವೆಂಟೆಡ್ ಅಂದರೆ ಇವ್ರನ್ನ ಓಡೋಗಿದ್ರಲ್ಲ ಮತ್ತೆ ಕಂಡುಕೊಂಡ್ರು, ಅದಕ್ಕೆ ಇನ್ವೆಂಟೆಡೇ ಸರಿದು ಸುಮ್ಮನೆ ಬಿಟ್ಟಿದ್ದೀನಿ ಅದನ್ನ, ಹಂಗೆ ಬಿಟ್ಟಿದ್ದೀನಿ ಅದನ್ನು. ಮೀನಿಂಗ್ ಅದನ್ನು ಇನ್ವೆಂಟೆಡ್ ಕ್ರಿಯೇಟೆಡ್ ಅರ್ಥ ಆಗುತ್ತಾ ನಿಂಗೆ ಇಲ್ವಾ? ನಿನಗೆ ಕಂಪ್ಯೂಟ್ರಲ್ಲಿ 100 ಬಂದಿದೆ ಅವನಿಗೆ. ಹಲ್ಲೆಲೂಯಾ. ರಚನಾ ಕೇಳಿಸ್ತಾ ಇದೆಯಾ? ದೇವ್ರ ಮತ್ತೆ ಸ್ತೋತ್ರ. ನಾನು ಯೇಸುಸ್ವಾಮಿ ನಂಬಕ್ಕಿಂತ ಮುಂಚೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನಗೆ ಸಂಕೇತರ ಆಗಿತ್ತು. ಆಮೇಲೆ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಮದುವೆ ಆದಮೇಲೆ ಪಾಪು ಆದಮೇಲೆ ನನಗೆ ಅದು ಬಾಣ್ತಿಲಿ ಆಚೆ ಬಂತು. ಆಗ ಎಲ್ಲ ಕಡೆನೂ ಓಡಾಡಿದ್ವಿ, ಯಾವ ಸೈತಾನ್ಗೆ ಹೋದ್ರೂ ಎಲ್ಲೂ ಕಡಿಮೆ ಆಗಲಿಲ್ಲ. ಮತ್ತು ನಮ್ಮ ದರ್ಗಾಕ್ಕೆಲ್ಲ ಹೋದ್ವಿ, ಅಲ್ಲಿ ಒಂದು 20-30 ಬಿಂಗೆ ಮಳೆಗಾಲದಲ್ಲಿ ನೀರು ಇದ್ಬಿಟ್ಟು ಇದು ಪತ್ತಿಲಿ ಹೊಡೆಯೋರು. ಏಸು ಮುಸ್ಲಿಂ ಬ್ಯಾಕ್ಗ್ರೌಂಡ್ ಅವರು ಶಬ್ಬೀರ್ ಅಲ್ಲೇ ಯಜಮಾನ್ರು. ಶಬ್ಬೀರ್ ಕೈ ಎತ್ತಿ, ಮಗ ಕೈ ಎತ್ತಪ್ಪ, ನೀನು ಹುಟ್ಟೇ ಇರಲಿಲ್ಲ ಇನ್ನೂ ಅವಾಗಲ್ವಾ, ಹುಟ್ಟೇ ಇರಲಿಲ್ಲ 5 ಇವನು. ಆಗ ಆಚೆ ಬರೋದು ಮತ್ತೆ ಹೋಗ್ತೀನಿ ಅಂತ ಬೀಗ ಹಾಕೋದು, ಹೋಗ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಕಡೆ ಓಡಾಡಿದ್ವಿ, ಎಲ್ಲೂ ಬಿಡುಗಡೆ ಆಗಲಿಲ್ಲ. ಮತ್ತು ನಮ್ಮ ಅತ್ತೆನೇ ಕರ್ಕೊಬಂದು ಇದೇ ಆಲಯಕ್ಕೆ ಕರ್ಕೊಂಡು ಬಂದರು. ಆಗ ಅಣ್ಣ ಬಿಡಿಸಿ ಹೋಗ್ಸಿದ್ರು, ದೇವ್ರ ಸ್ತೋತ್ರವಾಗಲಿ. ಮತ್ತು ಮನೆ ವಿಷಯದಲ್ಲಿ ಬೆಂಗಳೂರಲ್ಲಿ ಮಾಟಮಂತ್ರ ಮಾಡಿ ನಾನು ಉಳಿಯಂಗೆ ಇರಲಿಲ್ಲ. ಆವಾಗ ಶೋಭಕ್ಕ ಆತ್ಮಿಕವಾಗಿ ನಡೆಸಿದ್ರು. ಆಗ ಹಳ್ಳಿಗೂ ಕರ್ಕೊಂಡು ಹೋಗೋದು ಪ್ರಾರ್ಥನೆಗೆ, ಪ್ರೇಯರ್ಗೆಲ್ಲ. ಆಗ ಅಣ್ಣ ಇರಲಿಲ್ಲ. ಆಮೇಲೆ ಅಣ್ಣ ಊರಿಂದ ಬಂದಮೇಲೆ ಮನೆಗೆ ಬಂದು ಪ್ರೇಯರ್ ಮಾಡಿದ್ರು. ಅಲ್ಲಿಂದ ಖಾಲಿ ಮಾಡ್ಕೊಂಡು ಈ ಕಡೆ ಬಂದ್ಬಿಡಿ ಅಂತ ದೇವ್ರು ಕರ್ಕೊಂಡು ಬಂದರು. ಆಗ ಸಂಪೂರ್ಣ ಬಿಡುಗಡೆ ಆಯಿತು, ದೇವ್ರ ಸ್ತೋತ್ರ. ಮತ್ತು ನಮ್ಮ ಮನೆಯವ್ರಿಗೆ ತುಂಬ ಸೊಂಟ ನೋವಿತ್ತು. ನಾನು ಏನಾಗುತ್ತೆ ಅನ್ನೋ ತುಂಬ ಭಯ ಇತ್ತು. ಆಮೇಲೆ ಎಲ್ಲ ಸಾಲದ್ದೆಲ್ಲ ಮೊನ್ನೆ ಎಷ್ಟು ಜನರಿಗೆ ಗೊತ್ತು ಶಬ್ಬೀರಿಗೆ ಸೊಂಟ ಹಿಂಗೆಲ್ಲ ಆಗಿದ್ದು ನೋಡಿದ್ರೆ ಯಾರಾದರೂ? ಅದ್ಯಾವುದೋ ಹೆಣ ಹೊರಕ್ಕೆ ಹೋಗಿ ಆಗಿರೋದು. ಜನ್ನತ್ ಕು ಜಾತಾರೆ ಚಲ್ಲರೆ ಅದು ಹಮ್ ಚೋಡ್ಕೆ ಆಯಂಗೆ ಅಂತ ಹೋಗ್ತಾರೆ ಅವರು. ಅಂದರೆ ಪರಲೋಕಕ್ಕೆ ಹೋಗ್ತಾರೆ ಅಂತ, ಬಾರಪ್ಪ ನಾವು ಬಿಟ್ಟು ಬರೋಣ ಅಂತ ಹೋಗೋ ಜೊತೆಲಿ ಅವರು 42-52 ಜನ, 45-40. ಆಮೇಲೆ ಆಸ್ಪತ್ರೆಗೆ ಹೋದ್ವಿ ಕಡೂರಲ್ಲಿ. ಯಾರೋ ಹೇಳಿದ್ರು ಹಿಂಗೆ ಹುಷಾರಾಗುತ್ತೆ ಅಂತ. ಅಲ್ಲಿ MRI ಸ್ಕ್ಯಾನಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಲ್ಲಿ ಆಪ್ರೇಷನ್ ಆಗಬೇಕು, ಇಲ್ಲಾಂದರೆ ಅದು ನೋವು ಹೋಗಲಿಲ್ಲ ಅಂದರೆ ಅಂತ ಹೇಳಿದ್ರು. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ MRI ಬರ್ಕೊಟ್ಟಿದ್ರು. ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸುವಾಗ ಇವತ್ತೇ ಅಡ್ಮಿಟ್ ಆಗಿ ನಾಳೆ ಒಂದು 3 ದಿವಸ ಬಿಟ್ಟು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಆಮೇಲೆ ಶೋಭಕ್ಕ ಹೇಳಿದ್ರು ಬೇಡ ದೇವರೇ ಗುಣಪಡಿಸ್ತಾರಂತೆ ಅಂತ. ಆಗ ಆಸ್ಪತ್ರೆಗೆ ಹೋಗೋದು ಬಿಟ್ವಿ. ಮತ್ತು MRI ಸ್ಕ್ಯಾನಿಂಗು 5,000 ರೂಪಾಯಿ ಕಾಣಿಕೆ ಕೊಡ್ತೀವಿ ಅಂತ ಅರ್ಜಿ ಮಾಡ್ಕೊಂಡಿದ್ವಿ. ದೇವ್ರಿಗೆ ಸ್ತೋತ್ರ. ನೋಡಿ ಎಷ್ಟು ಜನ ನೋಡಿದ್ರಿ ಮೊನ್ನೆ ನೀವು ಅದನ್ನು? ಮೊನ್ನೆ ಎಷ್ಟು ಜನ ನೋಡಿದ್ರಿ? ಆಮೇಲೆ ಕೊಟ್ರೆ ಕೂತ್ಕೊಳ್ಳಿ ಆಮೇಲೆ ಕೊಡ್ರು ಅಂತ. ಎಷ್ಟು ಜನ ನೋಡಿದ್ರಿ? ನಮಗೂ ತುಂಬ ಸೀರಿಯಸ್ ಇತ್ತು ಮ್ಯಾಟ್ರ್. ಆದರೆ ನಮಗೆ ಈಸಿಯಾಗಿ ಗೊತ್ತಿತ್ತು. ಆದರೆ ಶಬ್ಬೀರ್ ಯೂಶ್ವಲಿ ಎದುರಲ್ಲ, ನನಗೆ ಗೊತ್ತಿರೋ ಶಬ್ಬೀರ್ ಅವಕ್ಕೆಲ್ಲ ಎದುರಲ್ಲ. ಆದರೆ ಅದು ಅಲ್ಲಾಡಿಸ್ಬಿಡ್ತು ಶಬ್ಬೀರ್ ಅಷ್ಟು ಸುಲಭದ ವ್ಯಕ್ತಿ ಇಲ್ಲ. ಒಂಥರ ಯಾರೇ ಕುಚ್ಚಿನ ಇವತ್ತು ಆ ಥರ ಪಾರ್ಟಿ ಅವರೆಲ್ಲ ಅಲ್ವಾ? ಶೇಫೈ ಯಾವುದಕ್ಕೂ ಕೇರ್ ಮಾಡಲ್ಲ ಅವರೆಲ್ಲ. ಆದರೆ ಅದು ಶಬ್ಬೀರ್ನೇ ಅಲ್ಲಾಡಿಸ್ಬಿಡ್ತು. ಅದು ಆ ಸೊಂಟ ಅದು ಸೈತನ್ ಅಲ್ವಾ? ಅದು ಒಬ್ಬ ತಿಲಕ್ ನಗರ್, ಜಯನಗರ್ ಅಲ್ಲೆಲ್ಲ ಸಾಬ್ರು ಜಾಸ್ತಿ. ಅಲ್ಲಿ ತಿಲಕ್ ನಗರಲ್ಲಿ ಬ್ಯಾಂಗ್ಳೂರು. ನೀನು ತಗೊಂಡೋಗಿ ಬರ್ಜಿ ಚೂರು ಹೋಗಲ್ಲ ಅವನು ಒಳಗಡೆಗೆ. ಅವನಿಗೆ ಯಾವುದೋ ಹಳೆ ಮನೆಗೆ ಹೋಗಿದ್ದಾನೆ, ಇಲ್ಲಿಗೆ ಹೊಡಿತು ದೆವ್ವ. ಇವನು ಉಗ್ದೋ ಅನ್ನೋದಕ್ಕೆ ಏನು ಹೇಳ ಬೈತಾರಲ್ಲ, ಬೈದ್ಬಿಟ್ಟು ಬಂದಿದ್ದಾನೆ. ಹಿಂದೆನೇ ಬಂದಿದೆ, ಅದು ಹಿಂದೆ ಬಂದಿದೆ, ಒಳಗೆ ಬಂದಿದೆ, ಮೈ ಮೇಲೂ ಇದೆ. ಅಷ್ಟೇ ಮಲಗಿದೆ ಅಷ್ಟೇ. ಅವನು ಎಷ್ಟು 200 kg ಇರ್ಬೋದೇನಪ್ಪ ಅವನು. ಮಂಚ ಮುರ್ಕಳ್ದಿರೋದು ಆಶ್ಚರ್ಯ. ಅವನು 1 ಸೆಕೆಂಡಲ್ಲೋಗಿ ಬಿಡಿಸ್ತಾ ಇದ್ದೀನಿ, 1 ಸೆಕೆಂಡ್. ಫಾದರ್ ಅಂತಾನೆ. ಈಗಲೂ ಕಾಪರ್ ಎಕ್ಸ್ಪೋರ್ಟ್ ಮಾಡ್ತಾನೆ ಅವನು ಇಡೀ ವರ್ಲ್ಡ್ಗೆ, ಇಂಡಿಯಾದಿಂದ ಕಾಪರ್.
ದಂಧೆ ದೊಡ್ಡ ದಂಧೆ, ಕೋಟಿ ಕೋಟಿ ದಂಧೆ ಅವ್ರದೆಲ್ಲ. ಕಾಸೇನಪ್ಪ ನಿಂದು? ಕೊಂಡಜ್ಜಿ ನೀವು ಎಲ್ಲಿ ನೋಡ್ತಿದ್ದೀನೋ, ಯಾರು ರಾಧವ್ರ ಅಮ್ಮನೇ ಎಲ್ಲಿ ನೋಡ್ತೀವಿ, ಆಕಾಶ ನೋಡ್ತೀವಿ, ಕಳೆದು ನೋಡ್ತೀವಿ. ಕಳಿಸ್ಕೊಳ್ಳಿ. ನಿಮ್ಮ ಫೋನ್ಗಳನ್ನ ತೆಗೆದು ಬಿಸಾಕಿ ಫಸ್ಟು. ಯಾರ್ಯಾರು ಫೋನ್ಗಳೆಲ್ಲ ಮ್ಯೂಟ್ ಮಾಡಿ, ಯಾರಾದರೂ ಫೋನ್ ಇದ್ರೆ ಕಿತ್ತು ಕಳಿಸ್ಬಿಡ್ತೀನಿ ಫೋನ್ನ. ಹೌದಾ? ಓಕೆ, 2 ವರ್ಷಗಳು 5ಕ್ಕೆ ಬನ್ನಿ. ಇವತ್ತು ನಾವು ಮೆಸೇಜಲ್ಲಿ ಹಂಗೆ ಒಂದೇ ಸೆಕೆಂಡ್ ಮೆಸೇಜ್ ಮುಗಿಸೋಣ. ಜಾಸ್ತಿ ಜಾಸ್ತಿ ಎಲ್ಲ ಓವರ್ ಆಗೋಗಿದೆ. ಜಸ್ಟ್ ನೀವು ನಿಂತು ಹೊರಡೋದು ಅಷ್ಟೇ. ನೀವೀಗ FSI 2:10 ಅಲ್ಲಿ ಹಾಕಿರೋದು, ಗ್ರೂಪಲ್ಲಿ ಹಾಕಿರೋದು, ನಾನು ಮೆಸೇಜ್ ಹಾಕಿರೋದು. ಗಾಡ್ ಇನ್ವೆಂಟೆಡ್ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಗಾಡ್ ಕ್ರಿಯೇಟೆಡ್ ಅಸ್ ಅಂತ ಹೇಳಿದೆ. ಅದಕ್ಕೆಲ್ಲ ವಾಕ್ಯ ಅದು ನಾಳೆ ನೋಡೋಣ, ನಾಡಿದ್ದು ನೋಡೋಣ. ಓಕೆ, ಟೈಮಿಂಗ್ ಆಗುತ್ತಂಗೆ. ಅದಕ್ಕೆ ಮೊದಲು 2 ವರ್ಷಗಳು 5ರಲ್ಲಿ ಹೇಳಿದೆ ನಾನು ನಿಮಗೆ. ಒಂದು ಹುಡುಗಿ ಈ ಥರ ಪ್ರವಾದನ ಸಭೆ ನೋಡಿ, ಇದು ನಿಮ್ಮದೆಲ್ಲ ಡೀಟೇಲ್ ಬರುತ್ತೆ. ನೀವು ಹೇಳೋದೇ ಬೇಡ ನಮಗೆ, ನೀವು ಹೇಳೋದೇ ಬೇಡ. ಮೊನ್ನೆ ಯಾರೋ ಕಾಸೆಲ್ಲ ಸಾಲ ಮಾಡಿ, ಏನೋ ಬಡ್ಡಿ ಸಾಲ ಮಾಡಿ ಯಾರಿಗೋ ಕೊಡ್ತಾನೆ ಅವ್ರೆ, ಅದು ಮಾಡಿ ಇಲ್ಲಿ ಫೋನ್ ಮಾಡಿ ಹೇಳಿದಾಳೆ, ನೀನೇನಾದ್ರು ಕಾಸು ಕೊಟ್ಟರೆ ಮನೆ ಮರ್ಕೋಬೇಕಾಗುತ್ತೆ. ಆಮೇಲೆ ಓಡ್ ಬಂದಿರೋದು. ಆಮೇಲೆ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಅಷ್ಟೇ ನಾನು, ಆಗುತ್ತಾ? ರೈಟ್ ಪ್ರೆಸಿಡೆಂಟ್ ಇರೋರು. ಆಮೇಲೆ ಅದು 5 ಲಕ್ಷಕ್ಕೆ ಸ್ಟಾಪ್ ಆಗಿದೆ. 5 ಲಕ್ಷಕ್ಕೆ ಸ್ಟಾಪ್ ಆಗಿದೆ. ಬಡ್ಡಿ ಇಲ್ಲ ಅಂತಂದರೆ ಊರು ಬಿಡಬೇಕು, ಮನೆ ಮರ್ಕೋಬೇಕಾಗಿತ್ತು. ಒಳ್ಳೆ ಮನೆ ಕಟ್ಕೊಂಡಿದ್ದೀರಿ ಈಚೆಗೆ. ಆ ಥರಕ್ಕೆ ಹುಷಾರಾಗಿರ್ರಿ. ಯಾರ್ಯಾರು ನೋಡಿ ಕೇಳಿಸ್ಕೊಳ್ಳಿ. ನೀನು ಬಾವಿಗೆ ನೆಗಿತಾ ಇದೆಯೋ, ಸಮುದ್ರದೊಳಗೆ ನೆಗಿತಾ ಇದೆಯೋ, ನಮ್ಗೆ ಒಂಚೂರು ಹೇಳು, ಬರ್ತೀವಿ. ನೀನು ಎತ್ಕೊ ಬರೋಕ್ಕೆ ಏನಾದ್ರು ಮಾಡಿ ಎತ್ಕೊ ಬರ್ತೀವಿ ನಾವು. ಜಯಕುಮಾರ್ ರಮ್ಮ ಕೇಳಿಸ್ತೈತಲ್ಲೇ? ನೀನು ಏನು ಮಾಡ್ತೀಯ ಒಂಚೂರು ಹೇಳು ನಮಗೆ. ನೀನು ಹೇಳು, ನಾವು ಬಿಡಿಸ್ತೀವಿ ನಿಮ್ಮನ್ನ. ಇವನೇನು ಮಾಡ್ತಾನೆ, ಹೆಂಗೆ ನೆಗಿತಾನೆ ಹೇಳಿ ನೀರು ಹೇಳೋಕ್ಕೆ? ಹೆಂಗೆ ನೆಗಿತಾನೆ? ನೀನು ಕೈ ಕಾಲು ಕಟ್ಕೊಂಡು ವಿಷ ಕುಡಿದು ನೇಣು ಹಾಕ್ಕೊಂಡು ಕಲ್ಲು ಕಟ್ಕೊಂಡು ಬಿದ್ದುಬಿಡ್ತಾನೆ ನೀರೊಳಗೆ. ಏನಾದ ಅಂತಲೇ ಗೊತ್ತಾಗಬಾರ್ದು. ಸತ್ತ ಮೇಲೆ ಏನಾಗಬಾರ್ದು ಗೊತ್ತಾಗಬಾರ್ದು. ಅರ್ಥ ಆಗುತ್ತೆ ಅವರಿಗೆ. ಹಲ್ಲೆಲೂಯಾ. ಓಕೆ, ಅಲ್ಲಿ ನೋಡಿ 2 ವರ್ಷಗಳು 5ಕ್ಕೆ ಬನ್ನಿ. ಅಲ್ಲಿ ಆ ಥರ ನಿಮಗೆ ಎಲಿಷನ್ ಹತ್ರ ಇದ್ದಂಗೆ ನೀವು. ಆದರೆ ಎಲಿಷನ್ ಹತ್ರ ಇದ್ರೂ 2 ವರ್ಷಗಳು 4ರಲ್ಲಿ ನೋಡ್ರಿ ನೀವು 1ರಿಂದ 7. ಅವನ್ಯಾಕೆ ಸತ್ತೋದ? ಅವನ್ಯಾಕೆ ಸಾಲ ಮಾಡಿದ್ದಾನೆ? ಬಂದಿಲ್ಲ. ನೀವು ಬಂದಿದ್ದೀರ? ಬಂದಿಲ್ಲ. ಈ ಸುನೀತಾ ಮನೇಲಿ ರಂಗಪ್ಪ ಇದ್ದರೂ ನಮ್ಮ ಮನೇಲಿ ಕೇರ್ ಮಾಡ್ತಿಲ್ಲ. ಪ್ರೇಯರ್ ಇಟ್ಕೊಳ್ತಾ ಇದ್ವಿ ನಾವು. ನಾನದು ಕರ್ಕೊಂಡು ಹೋಗ್ತಿದ್ದೆ. ನಾನು ಸುಧಾ ಎಷ್ಟು ವರ್ಷ ಆಯಿತು ಪ್ರೇಯರ್ ಇಟ್ಕೊಂಡು. ಪ್ರೇಯರ್ಗಳೆಲ್ಲ ನೀವು ಇಲ್ಲವೇ ಇಲ್ಲ ನಿಮ್ಮ ಮನೆಗಳಲ್ಲಿ. ಹರ್ಷ ಬಂದು ಇಟ್ಕೊಳ್ತಾರೆ, ಇಲ್ಲಾಂದರೆ ಹರ್ಷರಾಮ ಇಟ್ಕೊಳ್ಳಲ್ಲ. ಸುಮ್ಮನೆ ಬೆಣ್ಣೆ ಮಾತು ಅಷ್ಟೇ. ಈಗ ಅನೇಕರಿಂದೆಲ್ಲ ತಿಂಗಳಿಗೊಂದು ದಶಮ ಭಾಗ ಕೊಡುವಾಗ, ತಿಂಗಳಿಗೊಂದು ಮನೇಲಿ ಅದೆಷ್ಟಾರು ಇರಲಿ, 50 ರೂಪಾಯಿ ಇರಲಿ ದಶಮ ಭಾಗ, ಅದು 5 ಕೋಟಿ ಇರಲಿ, ಇಟ್ಕೊ ಮನೇಲಿ ಪ್ರೇಯರ್ನ. ಅಡುಗೆ ತಿಂಡಿ ಊಟ ಏನೂ ಮಾಡೋದು ಬೇಡ. ಏನಾದ್ರು ಬೇಕಾದ್ರೆ ನಾವೇ ತಗೊಬರ್ತೀವಿ. ಆಯಿತಾ? ನೀವೇನು ಮಾಡೋದು ಅವಶ್ಯಕತೆ ಇಲ್ಲ ನಮಗೆ. ನಾವು ಮನೇಲಿ ಪ್ರೇಯರ್ ನಡೀಲಿ. ಮೇಯ್ನ್ ಪ್ರೇಯರು. ಅನೇಕರ ಮನೆಗಳಲ್ಲಿ ಪ್ರೇಯರ್ ಇಲ್ಲ. ಆಗಲೇ ಕೃಷ್ಣ ಮನೆ ನೋಡಿ ಇವತ್ತು ಬಂದಿಲ್ಲ. ಆಗಲೇ ಕೃಷ್ಣ ಮನೇಲಿ ಎಫೆಕ್ಟ್ ಆಗಿದೆ. ಅವರೇ ಹೇಳಿ ಸಾಕ್ಷಿನ. ಕೃಷ್ಣ ಸೇರಿದ್ರೆ ಗೊತ್ತಾಗುತ್ತಿಲ್ಲ ಕೃಷ್ಣದ್ದು ಏನಾಗಿದೆ. ಈಚೆಗೆ ನಿಮಗೆ ಲೇಟೆಸ್ಟ್ ನ್ಯೂಸ್ ಅದು ಆಗುತ್ತಾ? ಅದನ್ನು ನೀವು ಕೃಷ್ಣ ಬಾಯಿಂದನೇ ಕೇಳ್ಕೊಳ್ಳಿ. ಯಾವೆಲ್ಲರೂ ಬಂದಾಗ ಯಾವ ಥರ ಗತಿ ಆಗಿದೆ ಮನೇಲಿ ಪ್ರೇಯರ್. ಇನ್ನೊಬ್ಬರ ಹೆಸರು ಹೇಳಿದೆ ನಾನು ಬೆಳಗ್ಗೆ, ಇನ್ನೊಬ್ಬರ ಹೆಸರು ಹೇಳಿದೆ ನಾನು ನೆನ್ನೆನೋ ಇವತ್ತು ಬೆಳಗ್ಗೆ ಇನ್ನೊಬ್ಬರ ಹೆಸರು ಹೇಳಿದೆ ನಾನು. ಪ್ರೇಯರ್ ಫ್ರೀಕ್ವೆಂಟಾಗಿ ಮನೇಲಿ ಇಲ್ಲ ಇವ್ರ ಮನೆಗಳಲ್ಲಿ. ನಮ್ಮ ಮನೇಲಿ ನಾನು ಒಬ್ಬನೇ ನಂಬಿದವನು ಅವಾಗ 95-96ರಲ್ಲಿ. ವಾರದ ಏನು ದಿನ ಕರ್ಕೊಂಡು ಹೋದರು. ಯಾರು ಕೇಳಿದಾರೆ ನಾನೇ ಕೈಯಿಂದ ಕಟ್ಟಿದ ಮನೆ. ಒಂದು 70% ನಂದು, 30% ಅವ್ರದ್ದು. ಆಮೇಲೆ ಆ ಲೋನ್ನ ತೀರಿಸಿ ನಂದೇ ಅದೀಗ ಅದು ಆಗುತ್ತೆ. ಅದನ್ನೇ ಬಿಟ್ಟು ಬಂದಿದ್ದು ನಾನು ಅವಾಗ. ಮನೆಗೆ ಹೋಗಿ ಟಿ ವಿ ನೋಡ್ತಾ ಇದ್ರು, ಆಫ್ ಆಗಬೇಕು ಟಿ ವಿ. ಅದು ಅವ್ರ ಹೆಸರು ನಂಬಿರಲಿಲ್ಲ. ಪ್ರೇಯರ್ ಮಾಡಿಸಿ ಕರ್ಕೊಂಬರ್ತಾಯಿದ್ದೆ ಪಾಸ್ಟ್ರು. ಪ್ರೇಯರಲ್ಲಿ ವಾಟ್ರು ಮನೆಗೆ ನಾನೇ ಹಾಕ್ತಾಯಿದ್ದೆ. ಯಾಕೆ ನಾನೇ ಮನೇಲಿ ಪೂಜಾರಿ ಥರ ಇದ್ದವನು. ಪ್ಯೂರ್ ವೆಜಿಟೇರಿಯನ್ ಅವಾಗ ನಾನು. ನಾನ್ ವೆಜ್ ಎಲ್ಲ ತಿಂತಿರಲಿಲ್ಲ. ಬ್ರಾಹ್ಮಣರಿಗಿಂತ ಚೆನ್ನಾಗಿ ನನಗೆ ಹೋಮ ಬರುತ್ತೆ. ಅವ್ರಿಗಿಂತ ಅವಂತೂ ಗಬ್ಬು ಭಾಷೆಗಳು, ಎಂತೆಂಥದ್ದು ಕೆಟ್ಟ ಭಾಷೆ. ನಾನಾದರೂ ಬಾಯಿನಲ್ಲಿ ಆ ಥರ ಮಾತಾಡ್ತಾನೆ ಇರಲಿಲ್ಲ. ಅವಶ್ಯಕತೆ ಇದ್ದಾಗ ಅಷ್ಟೇ. ಆಯಿತಾ? ಅವ್ರ ಭಾಷೆಗಳು ಉಪಯೋಗಿಸೋದು ನನಗೇನು ಇಷ್ಟ ಇಲ್ಲ. ಬಾಯಲ್ಲಿ ಬರ್ಬೋದು, ಆದರೆ ಇಷ್ಟ ಏನಿಲ್ಲ ನಮಗೆ. ಆಯಿತಾ? ಅವ್ರಿಗಿಂತ ಚೆನ್ನಾಗಿ ಬರುತ್ತೆ ನನಗೆ. ಶ್ಲೋಕಗಳು ಕೇಳಿಸ್ಕೊಳ್ಳಿ ನೀವು. ಈಗಲೂ ಬರುತ್ತೆ ನನಗೆ. ಅದು ಮೊನ್ನೆ ಯಾರು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸರ್ ಇದು ನಡೆದ ಇದೇ ಕಣಪ್ಪ ಅದರದ್ದು. ಅದು ಬೈಬಲಲ್ಲಿ ಏಸಪ್ಪನ ಬಗ್ಗೆ ಹೇಳೋದು. ಕನ್ಯಾ ಸುತಾಯ ನಮಃ, ಮೃತ್ಯುಂಜಯ ನಮ, ಇವೆಲ್ಲ ಇದಾವಲ್ಲ, ಕೂಗ್ತಾರದಿಲ್ಲ. ಏಸಪ್ಪ ತಾನೇ ಅವೆಲ್ಲ. ಹಲ್ಲೆಲೂಯಾ. ನೀವು ರಂಗಾಚಾರಿ ಮೂವಿ ನೋಡಿರಿ ಯೂಟ್ಯೂಬಲ್ಲಿ. ರಂಗಾಚಾರಿ ಲಿಂಕ್ ಹಾಕಪ್ಪ ಅವ್ರಿಗೊಂದು ಯೂಟ್ಯೂಬಲ್ಲಿ. ಕನ್ನಡ ಇದೆಯಾ? ಅದು ಕನ್ನಡ ಇದೆಯಾ? ಹಾಕು, ಕನ್ನಡ ಹಾಕು ಅವ್ರಿಗೆ. ಯೂಟ್ಯೂಬಲ್ಲಿ ಹಾಕು, ಬೇರೆ ಕಳಿಸ್ರಿ ಅದನ್ನು ಮೂವಿನ. ಓಕೆ, ಅಲ್ಲಿಗೆ ನಿಲ್ಲಿಸೋಣ ಅದನ್ನು ನಾವು. 2 ವರ್ಷಗಳು 5ಕ್ಕೆ ಬನ್ನಿ. ನೀವು ಇಲ್ಲಿರೋ ಚರ್ಚ್ ಕೇಳಿಸ್ಕೊಳ್ಳಿ. ಎಲ್ಲಿ ಇಶ್ಯೂ ಹತ್ರ ಇರೋದು. ಆದರೆ ಅವಳು ಹೆಂಗೆ ಟ್ರಬಲ್ ಇದ್ದಾಳಲ್ಲಿ ಸುನೀತಾ ಕೇಳಿಸ್ಕೊಳ್ಳಿ. ಹೆಂಗೆ ಟ್ರಬಲ್ ಇದ್ದಾಳೆ ಅವಳು. 4ನೇ ಅಧ್ಯಾಯ ಹೆಂಗೆ ಟ್ರಬಲ್ ಇದ್ದಾಳೆ ಅವಳು. ಗಂಡ ಮಾಡಿದ ಮಿಸ್ಟೇಕು. ಪ್ರೇಯರೇ ಇಲ್ಲ ಮನೇಲಿ. ಎಲಿಷನ್ ಹತ್ರ ಹೋಗೋದೇ ಇಲ್ಲ ಯಾವ ವಿಚಾರ ಎತ್ಕೊಂಡು. ನೋಡಿ ಸುನೀತಾ ಬಾಯಿ ಬಿಡೋದಿಲ್ಲ. ಓಕೆ, ದೇವ್ರು ನೋಡಿ ಬಾಯಿ ಬಿಡೋಲ್ಲ ಅಂದರೆ ಇಲ್ಲೇನೋ ಬಚಾವ್ ನಿಮಗೆ. ಇಲ್ಲಿಗೆ ಪ್ರವಾದನ ಅಭಿಷೇಕ ಇದೆ, ಬಚಾವ್ ಆಗ್ತೀರಾ. ಅದು ಕೇಳಿದ್ರೆ ಈಗಾದರೂ ಕೇಳಿದ್ರೆ ಹೇಮಂಗು ವಾರ್ನಿಂಗ್ ಮತ್ತೆ ಬರ್ತಾನೆ ಇದೆ. ಮತ್ತೆ ಬರ್ತಾನೆ ಇದೆ ನಿಮಗೆಲ್ಲ. ಆಮೇಲೆ
ಯಾರು ಮಹೇಂದ್ರ ಗೌಡರು ಕೋಮಲ ಸೇರ್ಕೊಂಡಿದ್ದಾರೆ. ಅವರು ಸೇರಿಲ್ಲ ಅಂತತೆ ನೋಡಿ. ಎಷ್ಟು ನಾಚಿಗಟ್ಟಿದ್ದಾರೆ ಇವರು ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇವರೆಲ್ಲ ಅವ್ರ ಮನೆಯವರು ಯಾರು ಸೇರ್ಕೊಂಡವ್ರು, ಅಟ್ಲೀಸ್ಟ್ ಅವ್ರಿಗೆ ಕಿವಿಗೆ ಒಂದು ವಿಚಾರ ಹೋಗಲಿ. ಅವ್ರ ಕಡೆಯವ್ರು ಯಾರಾದರೂ ಇಲ್ಲ, ಸೇರ್ಕೊಂಡಿಲ್ಲ. ಯಾರು ಸೇರ್ಕೊಂಡ್ರೆ ಕಾಣಿಸ್ತಾನೆ ಒಬ್ಬ ಮಹೇಂದ್ರ ಗೌಡರು ಕೋಮಲ. ನೀನು ಮನುಷ್ಯರನ್ನ ಮೆಚ್ಚೋದು ಬಿಡು ಅಂತ ಎಷ್ಟು ಸಲ ಬಂದಿದೆ ಕರೆಕ್ಟಾಗಿ ಹೇಳಿ ನೋಡೋಣ. ಇಲ್ಲಿವರೆಗೆ ಎಷ್ಟು ಸಲ ಬಂದಿದೆ ವಾರ್ನಿಂಗ್ ಅವ್ರಿಗೆ? ನೆನಪಿದೆಯಾ ನಿಮ್ಗೆ? ಯಾರಿಗಾರು ಎಷ್ಟು ಸಲ ನೆನಪಿದೆ ನಿಮ್ಗೆ? ಬಂದಿದೆ ತಾನೇ ಅವ್ರು ವಾರ್ನಿಂಗ್? ಎಷ್ಟು ಸಲ ಬಂತು? 3 ಸಲಕ್ಕಿಂತ ಮೇಲೆ ಬಂದಿದೆ. 3 times, ಮೋರ್ ದೆನ್ 3 times. 1 ಸಲ ಬಂದ್ರೆ ಸಾಕದು. ಹಲ್ಲೆಲೂಯ. 2 ವರ್ಷಗಳು 5ಕ್ಕೆ ಹೋಗಿ ನೀವಲ್ಲಿ. ಅವಳು ಏನು ಹೇಳ್ತಾಳೆ? ಹುಡುಗಿ ಏನು ಹೇಳ್ತಾಳೆ? ಎಲ್ಲಿ ಎಷ್ಟನೇ ವಾಕ್ಯ? 5, 6 ಅದು ಅವಳು ಹೇಳಿದ್ದು. 4ನೇ ವಾಕ್ಯ ನೋಡ್ರಿ. ಈ ನನ್ನ ಯಜಮಾನ, ಅವನಿಗೆ ಕುಷ್ಠರೋಗ, ಅವನಿಗೆ ಸಿರಿಯಾದ ಸೇನಾಧಿಪತಿ, ಅವನು ತುಂಬ ಪವರ್ಫುಲ್ ಪೋಸ್ಟ್. ಗೊತ್ತಾ ನಿಮಗದು? ನನಗನ್ಸುತ್ತೆ ಇಡೀ ವರ್ಲ್ಡಲ್ಲೇ ಪವರ್ಫುಲ್ ಪೋಸ್ಟ್ ಅದು. ಇಡೀ ವರ್ಲ್ಡಲ್ಲೇ ಪವರ್ಫುಲ್ ಪೋಸ್ಟ್ ಅದು. ಯಾವುದು? ಸಿರಿಯಾದು ಆರ್ಮಿ ಕಮಾಂಡರ್. ಈಗಲೂ ಈವನ್ ಟುಡೇ ಈಗ ನೋಡಿ ನೀವು ಹೋಗಿ ಅವ್ರು ಟೆರರಿಸ್ಟ್ಗಳೇ ಹೋಗಿ ಸೇರ್ಕೊಂಡ್ಬಿಡಲಿಲ್ವಲ್ಲ ಹೋಗಿ ಅವರು. ಈಗ ಸರ್ ರೈಟ್ ನಾವು ಸಿರಿಯಾದು ಅಲ್-ಖೈದಾದು ವಿಂಗ್, ಅದು ಟೆರರಿಸ್ಟ್ದು ವಿಂಗ್, ಅದು ಕಂಟ್ರೋಲ್ ತೊಗೊಂಡಿದ್ದು. ಈವನ್ ಟ್ರಂಪ್ ಏನು ಮಾತಾಡಲ್ಲ, ರಷ್ಯಾದವ್ರು ಏನು ಮಾತಾಡಲ್ಲ. ರಷ್ಯಾದವ್ರು ಓಡೋದ್ರು ಅವರು. ಕೇಳಿ, ಈ ಆರ್ಮಿ ಹೋದರೆ ರಷ್ಯಾದವ್ರು ಓಡೋದ್ರು ಮೊನ್ನೆ ಅಲ್ಲಿಂದ. ಇನ್ಯಾರು ಅಲ್ಲಿ ಯಾರೋ ಟರ್ಕ್ಸ್ ಅಂತೆ, ಆಮೇಲೆ ಇನ್ಯಾರಲ್ಲಿ ಇದ್ದವರು ಕರ್ಡಿಶ್ ಎಲ್ಲ ಓಡೋದ್ರು. ಎಲ್ಲ ಪವರ್ಫುಲ್ ಆರ್ಮಿಗಳವೆಲ್ಲ. ಈ ರೈಟ್ ನಾವು ಮೊನ್ನೆ ಹೇಳ್ತಾರದು ನಾನು 2 ತಿಂಗಳಾಗಿದೆ ಸಿರಿಯಾನ ಕ್ಯಾಪ್ಚರ್ ಮಾಡಿ ಅಸಾದಿಂದ ಅಲ್ವಾ. ಈಗಲೂ ಅದೇ ಪವರ್ ಇರುತ್ತೆ ಆರ್ಮಿದು. ಅದೇನೋ ಆಶ್ಚರ್ಯ. ಆರ್ಮಿ ಸಿರಿಯಾದ ಆರ್ಮಿದು ಯಾವಾಗಲೂ ಪವರ್ ನೋಡಿ. ಅವನು ಕುಷ್ಠರೋಗಿ, ಅವನು ವೀರ, ಅವನು ಕುಷ್ಠರೋಗಿ. ಲೋಕದವರು ವೀರರು, ಇಲ್ಲ ಮಸ್ಕೋ ಯಾವನೇ ಇರ್ಬೋದು ಅವನು. ಪಾಪದ ಕಾಯಿಲೆ ಎಲ್ಲರಿಗೂ ಇದೆ. ಅರ್ಥ ಆಗುತ್ತಾ? ಕೇಳಿಸ್ಕೊಳ್ಳಿ ನೀವು. ನೀವೇ ರಿಪೆಂಟ್ ಆಗದೋದ್ರೆ ನಿಮಗೂ ಅದನ್ನು. ಇಡೀ ಮನುಷ್ಯ ಕುಲಕ್ಕೆ ಕಾಮನ್ ಕಾಯಿಲೆ ಏನಂತೇಳಿದ್ರೆ ಬೇರೆ ಏನೂ ಅಲ್ಲ, ಪಾಪ ಅಷ್ಟೆ, ಬೇರೆ ಏನೂ ಇಲ್ಲ. ತಿಳ್ಕೊಳ್ರಿ. ಅವನು ಯಾರು ಎಷ್ಟೇ ಮೋದಿನೂ ಯಾವನೇ ಇರಲಿ, ಇನ್ನೂ ಯಾರ್ಯಾರು ಹೆಸರು ಹೇಳಿ ನನಗೆ, ಅವನಿಗೂ ಅದನ್ನೇ ಕಾಯಿಲೆ. ಆಯಿತಾ? ಅಂದರೆ ಮೋದಿ ಎಷ್ಟೋ ಪ್ರೈಮ್ ಮಿನಿಸ್ಟರ್ ಅಂತೆ, ಅವನು ಟ್ರಂಪು, ಅವನಿಗೊಂದು ಕಾಯಿಲೆ ಏನು? ಕುಷ್ಠರೋಗಕ್ಕಿಂತ ಡೇಂಜರ್ ಕಾಯಿಲೆ ಪಾಪ, ಶಾಪ. ಅರ್ಥ ಆಗ್ತಿದೆಯಾ ನಿಮಗೆ? ಅರ್ಥ ಆದರೂ ಕೈ ಎತ್ತಿ ಸ್ತೋತ್ರ ಹೇಳಿ. ಅರ್ಥ ಆಗ್ತಿದೆ ತಾನೇ ನಿಮಗೆ? ನನಗೆ ನಿಮಗೆ ಆ ಕಾಯಿಲೆಯಿಂದ ಏಸು ಬಿಡಿಸಿದ್ದಾರೆ. ಆ ಸಂತೋಷದಲ್ಲಿ ಕುಡೀರಿ ನೀವು. ನೋಡಿ, ದೇವ್ರು ಸೃಷ್ಟಿ ಮಾಡಿರೋದಲ್ವಾ, ನಿಮ್ಮನ್ನು ಸೃಷ್ಟಿ ಮಾಡಿರೋದು. 2:10 ನೋಡ್ರಿ ಇಲ್ಲಿ. ಆತನ ನಿರ್ಮಾಣ ಹೇಳ್ರಿ. ನಾನು ದೇವರ ನಿರ್ಮಾಣ ಹೇಳ್ರಿ. ನೋಡಿ, ಇದು ಎಷ್ಟು ಜನ ನೀವು ಈ ಸ್ಯಾಟಲೈಟ್ ಬಿಡ್ತಾರೆ, ಮೇಲೆ ಹೋಗಿರುತ್ತೆ ಸ್ಯಾಟಲೈಟು. ಚೈನಾದವರು ಒಂದು ವರ್ಷಕ್ಕೆ 2-3 ಸಾವಿರ ಬಿಡ್ತಾರಂತೆ ಸ್ಯಾಟಲೈಟ್ಗಳು. ಅಮೇರಿಕಾದ 150 ಬಿಟ್ಟರೆ, ಇವರು 1 ಬಿಟ್ಟರೆ 100 ಸಲ ಟಾಮ್ ಹೊಡಿತಾರೆ ನಮ್ಮವರು. ಅಷ್ಟೇ ವ್ಯತ್ಯಾಸ ಅವರಿಗೆ ಇವರಿಗೆಲ್ಲ. ಅದು ಇಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾರೆ ನೋಡ್ರಿ. ಆಸ್ಟ್ರೇಲಿಯಾದಲ್ಲಿ ಇಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಾರೆ. ಅಲ್ಲಿ ಸಾಲ್ಗಾಮೆ ಇದೆ ನೋಡ್ರಿ, ಅಲ್ಲಿ ಇನ್ಸ್ಯಾಟ್ ಅದು ನಿಮ್ಮದು ಉಂಟಲ್ಲ, ಅಲ್ಲಿ ಕೂತ್ಕೊಂಡು ಆಪ್ರೇಟ್ ಆಗುತ್ತದು ಸ್ಯಾಟಲೈಟ್ ಅಲ್ಲಿದೆ. ಆದರೆ ಅದಾಗೆ ವರ್ಕ್ ಆಗುತ್ತೆ. ಕೇಳಿಸ್ಕೊಳ್ಳಿ, ಇದು ನಾನು ನೀವು ದೇವ್ರ ಸೃಷ್ಟಿನೇ, ಆದರೆ ಆಟೋಮೆಟಿಕ್ ವರ್ಕ್ ಆಗುತ್ತೆ. ಸ್ತೋತ್ರ ಹೇಳೋದಾಗಲಿ. ಅರ್ಥ ಆಗುತ್ತಾ? ಏನು ನೀನು ಓಡಾಡೋ ದೇವ್ರು ನೀನೀಗ. ಪುಟ್ಟ ಕ್ರಿಶ್ಚಿಯನ್ ಅಂದರೆ ಪುಟ್ಟ ಏಸು ಅಂತ. ಜಯಕುಮಾರ್ ಅಮ್ಮ ಏನಾಗ್ತಿದೆ? ಪುಟ್ಟ ಏಸು ಅಂತ. ಪುಟ್ಟ ಏಸು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ. ಶ್ರೇಯ ಈ ಕಡೆ ನೋಡಿ ಏನು ಮಾಡ್ತಿದ್ಯಾ, ಬಿಡೋದನ್ನು. ಪುಟ್ಟ ಏಸು. ನೀನು ಏಸು ಸ್ವಾಮಿ ಥರನೇ ನಡೆದಾಡೋದು ಈಗ ನೀನು. ಹಲ್ಲೆಲೂಯ. ನಿನಗೆ ಆ್ಯಕ್ಚುಲಾಗಿ ನಿನಗೆ ದೇವ್ರು ಇನ್ನೇನು ಮಾಡೋದು ಬೇಕಾಗಿಲ್ಲ, ನೀನು ಸಂತೋಷವಾಗಿರೋಕ್ಕೆ. ಆ ಸೃಷ್ಟಿ ನೀನು ದೇವ್ರ ಸ್ವರೂಪದಲ್ಲಿ ಅದೇ ಸಾಕು. ಅರ್ಥ ಆಗುತ್ತಾ ಇದು? ನಿನ್ನ ಸಂತೋಷ ಮೂರ್ತಿ ಯಾಕೋ ಸರಿ ಇಲ್ಲ. ಅದು ಫೇಸ್ ನಗಬೇಕು. ಏಸು ನಂಬಿದ್ರೆ ಇಲ್ವಾ ನೀವು? ನಂಬಿಲ್ಲ, ಇದೆ ಫಸ್ಟಾ? ಓಕೆ, ಅದು ಕೇಳಿದ್ರೆ ನಗಬೇಕಾಗಿತ್ತು ನೀವು. ಫಸ್ಟ್ ಟೈಮೇ ಕೂತಿರ್ಬೋದು ನೀವು. ಏಸು ದೇವ್ರ ಸೃಷ್ಟಿ ನೀವು, ಅದರಲ್ಲೇ ಸಾಕು ಸಂತೋಷ. ಜೀವನದಲ್ಲಿ ಎತ್ತಲು ಬೇಡ ನಮಗೆ. ಅರ್ಥ ಆಗುತ್ತಾ ಇದೆ ಅವ್ರಿಗೆ? ಹಲ್ಲೆಲೂಯ. ಓಕೆ, ಈಗ ಬನ್ನಿ ನೋಡಿ. ಅವಳಿಗೆ ಅದೇ ತಾನೆ 2 ವರ್ಷಗಳು 5, 4 ನೋಡಿದ ಅವಳಿಗೆ ಅದೇ ತಾನೇ. ಅವಳಿಗೆ ತನ್ನ ದೇವ್ರು ಯಾರು ಅಂತ ಗೊತ್ತು ಚಿಕ್ಕ ವಯಸ್ಸಲ್ಲಿ. ಅವಳಿಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮಕ್ಕಳೆಲ್ಲ, ಈ ಕಡೆ ಕೇಳಿಸ್ಕೊಳ್ಳಿ, ಮಕ್ಕಳು ಕೇಳಿಸ್ಕೊಳ್ಳಿ ಸರಿಯಾಗಿ. ನೀವು ನಿಮ್ಮೊಳಗೆ ಏಸು ಇದ್ದಾರೆ. ಈಗಲೂ ನಮ್ಮ ಫೇಸ್ಬುಕ್ಕಲ್ಲಿದ್ದಾರೆ. ಪಾಸ್ಟರ್ ಲ್ಯಾನ್ಸಿ ಅರಾನಾ ಅಂತ ಅವ್ರ ಹೆಸರು. ಮಸ್ಕತ್ತಲ್ಲಿ ನನ್ನ ಫಸ್ಟ್ ಟೈಮು ಮಸ್ಕತ್ತಲ್ಲಿ ಪ್ರೀಚಿಂಗ್ ಕರೆದವರು ಅವರು. ಪಾಸ್ಟರ್ ವ್ಯಾಟ್ಸನ್ ಫರ್ನಾಂಡಿಸ್ ಅವರು ಇನ್ವೈಟ್ ಮಾಡಿದ್ದು ನನಗೆ. ಬಟ್ ಅವ್ರ ಚರ್ಚಲ್ಲೂ ಪ್ರೀಚ್ ಮಾಡಿದೆ, ಕನ್ನಡ ಚರ್ಚಲ್ಲಿ. ಅವ್ರ ಮಗ ಮೋಸ್ಟ್ಲಿ US ಎಲ್ಲೋ ಇದೆ ಅನ್ಸುತ್ತೆ, ಬಂದಿದ್ದ. ಅವನು ಇಷ್ಟು ಹತ್ರ ಇದ್ದಾನೆ, ಬೆನಿ ಬ್ರದರ್ ಥರ. ಅವ್ರ ಅಪ್ಪ ಮೇಲೆ ಹೆಗ್ಲ ಮೇಲೆ ಕೈ ಹಾಕಿದ್ದಾನೆ. ಎಲ್ಲ ಮಕ್ಕಳುಗಳು ಹೋಗಿ ನಿಮ್ಮ ಅಪ್ಪ ಅಮ್ಮ ಮೇಲೆ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಇದು
ತೋಳ ಮೇಲೆ ಕೈ ಹಾಕೊಂಡು ಕೂತ್ಕೋಬೇಕು ಹೋಗಿ ನೀವು. ಇವನು ನೀವು ಊಟ ಹಾಕೊಂಡಲ್ಲಿ ಸ್ಟೇರ್ ಕೇಸ್ ಅಡಿ ಕೊಡೋಗ್ಬಿಡ್ತಾನೆ. ಹೆಂಡ್ತಿಯವಳು ಊಟ ತಟ್ಟೆ ಹಾಕ್ಕೊಂಡು ಊಟ ಹಿಡ್ಕೊಂಡು ಹೋಗಿ ಗಂಡನ ತೊಡೆ ಮೇಲೆ ಕೂತ್ಕೊಂಡು ತಿನ್ನು, ನೀನು ತಿನ್ನು, ಅವನಿಗೂ ತಿನ್ನಿಸು. ಅತ್ತೆ ನೋಡಿದ್ರೆ ಅಂತ ಅತ್ತೆನ ಮನೆಯಿಂದ ಆಚೆ ಹಾಕಿ ಹೇಳ್ತೀನಿ ಫಸ್ಟ್ ಅವಳನ್ನ. ಅಲ್ಲೆಲ್ಲ ಬೇರೆ ಅವಳನ್ನ ಸೇರಿಸಿ ಕಳಿಸಿ ಹೇಳ್ತೀನಿ. ಅವಳು ಯಾರು ಗುರಾಯಿಸಿದ್ರು ಅವಳು. ಅರ್ಥ ಆಗುತ್ತೆ ಇವರಿಗೆ? ಅಯ್ಯ ಇವ್ರಿಗೆ ಏನು ಅರ್ಥ ಆಗಲ್ಲ, ಇಂಥವೆಲ್ಲ ಅರ್ಥ ಆಗಲ್ಲ ಇವರಿಗೆ, ಇಂಥವೆಲ್ಲ ಅರ್ಥ ಆಗಲ್ಲ ಇವರಿಗೆ. ಏನೇನೋ ಹೇಳ್ಕೊಡ್ತಾನೆ ಅನ್ಕೊಳ್ತಾರೆ ಇವರು. ಹಲ್ಲೆಲೂಯ. ಅಲ್ಲಿ ಪ್ರೀತಿ ಇರಲಿ. ಅಲ್ಲಿ ಒಂದ್ಸಲಿ ಕೃಪಾ ಶೋಭಾ ಬಂದರು. ನಾನು ಈ ಥರ ಇರಲಿಲ್ಲ, ಈ ಥರ ಹೊಟ್ಟೆ ಎಲ್ಲ ಇರಲಿಲ್ಲ ನನಗೆ ಅವಾಗ. ಸಣ್ಣ ಇದ್ರೆ ಅವರು ಅಷ್ಟೇ, ಸಣ್ಣನೇ ಇಬ್ಬರು ಸೇರಿ 50 kg ಇದ್ರೇನು ಅಷ್ಟೇ. ಅವರು ಇಬ್ಬರೂ ಎತ್ಕೊಂಡು 3rd ಫ್ಲೋರಿಗೆ ಹೋಗಿದ್ದೆ ನಾನು. ಅರ್ಥ ಆಗುತ್ತೆ ನಿಮಗೆ? ನಾನು ಬೆಂಗಳೂರು ಇದ್ದಾಗ ನಾನು ಇವರಿಂದ ಬರೋರು ಇವರು. ಅರ್ಥ ಆಗ್ತಿದೆಯಾ ಅವ್ರಿಗೆ? ಖುಷಿಯಾಗಿರು ನೀನು. ಅದೇ ಹೇಳ್ತಾ ಇದ್ದೀನಿ, ಅದನ್ನೇ ಕೇಳಿಸ್ಕೊಳ್ಳಿದ್ದೆ. ಹೇಳಿ, ನಾನು ದೇವರ ಸೃಷ್ಟಿ ಹೇಳ್ರಿ ಹೇಳಿ. ಕಲಾಕಾರಿ ಅಂತ ಕೇಳಿದ್ರಾ? ಕಲಾಕಾರಿ ಅಂತ ಕೇಳಿದ್ಯಾ? ಹೊರಡು ನೀವು ದೇವರ ಕಲಾಕಾರಿ ನೀನು. ಅಂದರೆ ಇಂಗ್ಲೀಷಲ್ಲಿ ಮಾಸ್ಟರ್ ಪೀಸ್ ಅಂತ. ಕೈ ಬಿಡು, ಸರಿಯಾಗಿ ಕೂತ್ಕೊಂಡು ಕೈ ಬಿಡು, ನೀನು ಸರಿಯಾಗಿ ಕೂತ್ಕೊ. ನೀನು ದೇವ್ರದ್ದು ಕಲಾಕಾರಿ ನೀನು. ಏನು ನ್ಯೂನತೆ ಇಲ್ಲ ನಿನ್ನಲ್ಲಿ. ಹೇಳಿ, ನನ್ನಲ್ಲಿ ಯಾವ ಕೊರತೆ ಇಲ್ಲ ಹೇಳ್ರಿ. ಹಲ್ಲೆಲೂಯಾ. ಟೋಟಲಿ ಸ್ಪಿರಿಟ್ ಫೀಲ್ಡ್ ಇರಬೇಕು. ಕೇಳಿಸ್ಕೊಳ್ಳಿ. ಏನಾದರೂ ಫ್ಲೆಶ್ಶು ಏನೋ ಒಂದು ಕನೆಕ್ಷನ್ನು ನನಗೂ ಕೇಳಂಗಿಲ್ಲ. ನೀವು ಚೆನ್ನಾಗಿ ಕಾಣಿಸ್ತೀರಾ ಪಾಸ್ಟರ್ ಅಂತ ಹೇಳಂಗಿಲ್ಲ ನೀವು. ಯಾವುದೋ ಮದುವೆ ಮೊದಲು ಹುಡುಗಿ ಹೇಳ್ತಾರಲ್ಲ, ಐ ಲವ್ ಯು ಅಂತೇಳಿ. ಆಮೇಲೆ ಜನ್ಮಕ್ಕೂ ಪಶ್ಚಾತ್ತಾಪ. ಆಮೇಲೆ ಇವನ ಜೊತೆ ಯಾಕೆ ಕೊಡಬಂದು ನಾನು, ಇವಳ ಜೊತೆ ಯಾಕೆ ಕೊಡೋದು ನಾನು, ಆಗುತ್ತಾ? ಐ ಲವ್ ಯು ಅಲ್ಲ, ಐ ಲಸ್ಟ್ ಯು ಅಂತ. ಅರ್ಥ ಆಗುತ್ತಾ? ಅರ್ಥ ಆಗೋರಿಗೆ ಯಾರಿಗೆ ಅರ್ಥ ಆಗುತ್ತೆ? ಕೈ ಎತ್ತಿ ನೀವು. ಆ ವರ್ಡ್ ಅದು ಒಳ್ಳೆ ವರ್ಡ್ ಅಲ್ಲ ಅದು. ಐ ಲವ್ ಯು ಅಂತ ಹೇಳಿ, ಐ ಲವ್ ಯು ಜೀಸಸ್ ಅಷ್ಟೇ. ಫ್ಯಾಮಿಲಿ ಪ್ರೀತಿ ಇರಲಿ, ಎಲ್ಲ ಪ್ರೀತಿ ಇರಲಿ, ಎಲ್ಲರ ಹತ್ರನೂ ಪ್ರೀತಿನೇ ಇರಲಿ. ನಮಗೆ ನೋಡಿ, ನಾವು ಹೇಳಿ, ನನ್ನ ಸಂತೋಷಕ್ಕೆ ತಡೆನೇ ಇಲ್ಲ ಹೇಳ್ರಿ. ನಾನ್ ಸ್ಟಾಪ್ ಜಾಯ್ ಹೇಳ್ರಿ. ನಾನ್ ಸ್ಟಾಪ್ ನಿರಂತರ ಸಂತೋಷ ಹೇಳ್ರಿ. ನನಗೆ ಬಾಯಿ ತೆರೆದು ಹೇಳಬೇಕು. ಬಾಯಿ ತೆರೆದೇ ಯಾವುದೋ ಸಂದೇಶ ಅಲ್ಲ ಹೇಳ್ತಾ ಇರೋದು ನಾನು. ಸಂದೇಶ ಅಲ್ಲ, ನಿನ್ನ ಲೈಫೇ ಚೇಂಜ್. ಅದು ಆ ಮಾಡೆಲ್ಲೇ ಚೇಂಜ್ ಆಗುತ್ತೆ ಈಗ. ಅದು ಆಯಿತು. ದೇವರು ಸೃಷ್ಟಿ ಮಾಡಿದ್ರಲ್ವ, ಈಗ ತಿರುಗಿ ಮರು ಸೃಷ್ಟಿ ಆಗಿದೆ. ಗೊತ್ತಾ ನಿಮಗೆ? ಯೋಹಾನ 20ಕ್ಕೆ ಬನ್ನಿ. ಅಲ್ಲೊಂದು ಏಸಪ್ಪ ಒಂದು ಕಾರ್ಯ ಮಾಡಿದರೆ ಗೊತ್ತಾ? ಪವಿತ್ರ ಆತ್ಮನ ತಗೊಳ್ರಿ ಅಂದ್ಬಿಟ್ಟು ಏನು ಮಾಡಿದ್ರು ಏಸಪ್ಪ ಅವ್ರ ಮೇಲೆ? ಒಂದು ಇದು 2ನೇ ಅಧ್ಯಾಯ ಆದಿಕಾಂಡ ನೆನಪಿದೆಯಾ ನಿಮಗೆ? ಏನು ಮಾಡಿದ್ರು ದೇವರು? ಮೊದಲು ಮನುಷ್ಯನ ಸೃಷ್ಟಿ ಮಾಡಬೇಕಾದ್ರೆ ತನ್ನ ಶ್ವಾಸನ ಊದಿದ್ರು. ಎಲ್ಲಿಗೆ? ಮಣ್ಣಿಗೆ. ಅಯ್ಯ ಸುಧಾ ಮೂತಿ ಏನಂಗಿದೆ? ಎಷ್ಟು ದಿನ ಆಯ್ತು ಬಂದು? ನೀವು ಎಷ್ಟು ದಿನ ಆಗಿತ್ತು ಬಂದಲ್ಲಿ? ಕೇಳಿಸ್ಕೊಳ್ರಿ ಇಲ್ಲೇ ನೀವು. ಮಣ್ಣಿಗೆ ಊದಿದ್ದು ಅವನು ಮನುಷ್ಯ ಆದಾಗ. ಹಾರ್ಟ್ ಏನೇನಿದೆ ನಿಮ್ಮದು? ಏನಂದ್ರೆ ಮೊನ್ನೆ ಯಾರೋ ಸೈಂಟಿಸ್ಟ್ ಹೇಳ್ತಾನೆ, ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂತ ಹ್ಯೂಮನ್ ಬಾಡಿ. ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂದರೆ ನಾನು ಕನ್ನಡದೇನು, ಅಷ್ಟು ಬಾಡಿ ವಿಚಿತ್ರವಾಗಿದೆ ಅಂತೆ ಬಾಡಿ. ಡಾಕ್ಟರ್ಗಳು ಹೇಳ್ತಾರೆ, ಸೈಂಟಿಸ್ಟ್ ಹೇಳ್ತಾರೆ, ವಿಚಿತ್ರ ಅಲ್ಲ ಕಣಯ್ಯ, ವಿಶಿಷ್ಟ. ಅದು ಹೇಳ್ರಿ, ನಾನು ವಿಚಿತ್ರವಾಗಿಲ್ಲ, ನಾನು ವಿಶಿಷ್ಟವಾಗಿದ್ದೀನಿ ಅಂತ ಹೇಳಿ. ಇಲ್ಲೇ ಇದೆ ನೋಡಿ, ಡಾಕ್ಟ್ರುಗಳೆಲ್ಲ ಇಲ್ಲೇ ಕೂತಿದ್ದಾರೆ ಇರಲ್ಲ ಇವರೆಲ್ಲ. ಹಲ್ಲೆಲೂಯಾ. ಅಷ್ಟು ವಿಶಿಷ್ಟ ಇದು. ಬರೀ ಜಸ್ಟ್ ಊದಿದ್ದು ಅವೆಲ್ಲ ಆಗಿದೆ ಅಂದರೆ, ಮಣ್ಣಿಂದ ಆಗಿದೆ ಅಂದರೆ ಥಿಂಕ್ ಅಬೌಟ್ ದೇವ್ರದ್ದು ಆ ಕಲಾಕಾರಿ ಯೋಚನೆ ಮಾಡಿ. ಸ್ತೋತ್ರ ಹೇಳಬೇಕು, ಅದಕ್ಕೆ ಕುಣಿದಾಡಬೇಕು. ನೀನು ಮನೇಲಿ ಹೋಗಿ ಕೂತ್ಕೊಂಡು ಇವತ್ತು ರಾತ್ರಿ ನಿದ್ರೆ ಬರೋದಂಗೆ ಕುಣಿದಾಡೋದು ನೀನು. ಹಲ್ಲೆಲೂಯಾ. ನಡೆಯೋದು ಅವಳಿಗೆ ಗೊತ್ತವಳಿಗೆ. ಅವಳ ಸಂತೋಷನ ಅವ್ರು ಕದ್ಕೊಂಡು ಹೋದ್ರು ಕಿತ್ಕೊಳಕ್ಕಾಗಿಲ್ಲ. ಎಲ್ಲ ಹೇಳ್ರಿ, ನನ್ನ ಸಂತೋಷನ ಯಾರೂ ಕತ್ಕೊಳಕ್ಕಾಗಲ್ಲ. ಏನು ಗೊತ್ತಾ, ಮನೇಲಿ ಯಾರಾದರೂ ಗಂಡ ಹಿಂಗಂದ್ರೆ ಹೆಂಡತಿ ನಿನ್ನ ಮುತ್ತಿಯೆಲ್ಲ ಹಿಂಗೆಲ್ಲ ಆಗಂಗಿಲ್ಲ. ಅದು ಏನೂ ಆಗೇ ಇಲ್ಲ. ನನಗೆ ಪ್ರೀತಿಲಿ ಉತ್ತರ ಗ್ರಿಜ್ಜಲ್ಲ ಅಲ್ಲ, ನಮ್ಮ ಸ್ವಭಾವನೆ ಕ್ಯಾರೆಕ್ಟರ್ ಚೇಂಜಲ್ಲಿ. 4 ಫಿಲಿಪ್ಪಿ 4:8 ನೆನಪಿದೆ ಯಾರಿಗಾದ್ರು? ಫಿಲಿಪ್ಪಿ 4:8 ಅದು 6 ಅದು. ಫಿಲಿಪ್ಪಿ 4:8 ಏನು ಹೇಳುತ್ತೆ? ನಿಮ್ಮ ಗುಣಗಳು, ಗುಣಾತಿಶಯ, ನಿಮ್ಮ ವ್ಯಕ್ತಿತ್ವನ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಹೆಂಗೆ? ಏನಿದೆ ಅಲ್ಲಿ? ಸದ್ಗುಣಕ್ಕೆ ತಡ್ರಿ ಕೇಳಿಸ್ಕೊಳ್ಳಿ. ಯಾವ್ಯಾವುದು ಸತ್ಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ,
ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ನೋಡಿ. ಇದು ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್. ಈಗ ನೀವೀಗ ಅದಾಯಿತು. ದೇವ್ರು ಸೃಷ್ಟಿ ಮಾಡಿದ್ದು ಮನುಷ್ಯ ಆದಾಮ ಏನು ಮಾಡಿಬಿಟ್ರು, ಮಿಸ್ಟೇಕ್ ಮಾಡಿ ಹೋಗ್ಬಿಡ್ರು. ಅದಕ್ಕೆ ನಾನು ಇನ್ವೆಂಟೇ ಇರಲಿಂದ ಬಿಟ್ಟಿದ್ದೆ. ಆದಮೇಲೆ ದೇವ್ರು ಮತ್ತೆ ಅವ್ರನ್ನ ಕಂಡ್ಕೊಳ್ಳುವ ಎಲ್ಲಪ್ಪ ಹೋಗಿದ್ಯಾ ನೀನು. ಅವನೇನು ಮಾಡಿದ್ದಾನೆ, ಅವ್ರಿಬ್ರೇನು ಮಾಡಿದ್ದಾರೆ ನೋಡ್ರಿ, ಎಲೆಯಲ್ಲಿ ಬಾಡಿನ ಮುಚ್ಕೊಳ್ಳೋಕೆ ನೋಡ್ತಾರೆ. ಆಗುತ್ತೆ ಎಲೆಯಲ್ಲಿ, ಟೆಂಪ್ರವರಿ ಅದಾಗಿದೆ. ಅದರತ್ತ ಮನುಷ್ಯ ಏನು ಮಾಡಿದ್ರು ಅದು ಶಾಶ್ವತ ಇಲ್ಲ. ಅದು 3ನೇ ಅಧ್ಯಾಯ ಓದಿ ನೀವು. ಆದಿಕಾಂಡ 3ರಲ್ಲಿದೆ, ಅದು ಪ್ರಾರಂಭದಲ್ಲೇ ಇದೆ. ಆಗುತ್ತಾ ಏನಿದೆ ಅಲ್ಲಿ, ಪಾಪ ಮಾಡಿಬಿಟ್ರಲ್ವ. ಈಗ ಅವ್ರಿಗೆ ಗೊತ್ತಾಗೋಯ್ತು ತಪ್ಪು ಮಾಡಿದ್ದೀವಿ ಅಂತ. ಅವ್ರ ದೇವ್ರ ಮಹಿಮೆ ಹೋಗ್ಬಿಡ್ತದೆ ಹೇಳಿ. ದೇವ್ರ ಮನುಷ್ಯನ ಸೃಷ್ಟಿ ಮಾಡೋದು ಎಂಥ ಮಹಿಮೆ ಇತ್ತು ಅವನ ಮೇಲೆ ಅಂದರೆ, ಅವನ ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಗೊತ್ತಿಲ್ಲ ಅವನಿಗೆ, ಅಷ್ಟು ಮಹಿಮೆ ಇತ್ತು ಅವನು. ಚಿಕ್ಕ ಮಕ್ಕಳು ಥರ, ಚಿಕ್ಕ ಮಕ್ಕಳು. ಹಲ್ಲೆಲೂಯಾ. ಆ ಮಹಿಮೆ ಹೋಯ್ತು ಪಾಪ ಮಾಡಿದಾಗ. ಈಗ ಅದು ನೋಡಿ, ಅದಾಯ್ತಲ್ವ, ಅದಾಗಲಿ. ಈಗ ಮತ್ತೆ ದೇವ್ರು ಏಸಪ್ಪ ಕಂಡುಕೊಂಡ್ರು ನೋಡ್ರಿ. ಈಗ ಶಿಲ್ಬೆ ಮೇಲೆ ಇಲ್ಲಾಂದ್ರೆ ಅಷ್ಟು ಘೋರವಾದ ಮರಣ ಯಾಕಪ್ಪ ಆಗಬೇಕಾಗಿತ್ತು ಹೇಳಿ ನನಗೆ. ಜೀವಂತವಾಗಿರೋ ವ್ಯಕ್ತಿನ ಸಾಯಿಸೋದು ಅಂತಂದರೆ ಸಾಮಾನ್ಯ ವಿಚಾರನ ಅದು ಆ ರೀತಿಯಲ್ಲಿ. ಸುಮ್ಮನೆ ಕಳ್ಳರಿಗೆ ಸಾಯಿಸಲಿ ಏನಾಗಲ್ಲ. ಯಾಕೆ ಹೇಳಿ, ಕಳ್ಳರು ಅವನು ಕಳ್ತನ ಮಾಡಿದ್ದೇನೆ, ಅವನಿಗೇನು ಅನ್ಸಲ್ಲ, ಸಾಯಿಸಲ್ಲ ಬೇಗ ಅಂತ, ಬೇಗ ಸಾಯಿಸ್ಬಿಡು ಅಂತ ನಾನು. ಯಾಕೆ ಹೇಳಿ, ಅವನಿಗೆ ಕಹಿ ಇದೆ ಮನಸ್ಸು, ಅದಕ್ಕೆ ನೋವಾಗಲ್ಲ ಅವ್ರಿಗೆ ಇಳಿಸ್ಕೊಳ್ಳಿ. ಕಳ್ಳರುಗಳು ಗಲಾಟೆ ಕೊಲೆಗಳು ಮಾಡ್ಕೊಳ್ತಾರೆ, ಏನು ಅನ್ಸಲ್ಲ, ಮನಸ್ಸಷ್ಟು ಕಠಿಣ ಆಗಿರುತ್ತೆ ಅವ್ರಿಗೆ. ಇದು ಹಂಗಲ್ಲ. ಇಡೀ ಲೋಕದಲ್ಲೇ ಇನ್ನೋಸೆಂಟ್ ವ್ಯಕ್ತಿ ಅಂದರೆ ಏಸಪ್ಪ. ಇಡೀ ಲೋಕದಲ್ಲೇ ಯಾರು ನಿರಪರಾಧಿ, ಇನ್ನೋಸೆಂಟಿಗೆ ಏನು ವರ್ಡು, ಮುಗ್ಧ ವ್ಯಕ್ತಿ ಅಂದರೆ ಏಸಪ್ಪ. ಒಬ್ಬರನ್ನ ಕೊಲೆನೇ ಮಾಡಿದ್ರು. ಇದ್ದಿದ್ದೇ ಒಬ್ಬರು ಒಳ್ಳೆಯವರು, ಅವ್ರನ್ನ ಕೊಲೆ ಮಾಡ್ತೀವಿ ಲೋಕ. ಹಲ್ಲೆಲೂಯಾ. ಯಾಕೆ ನಿಮಗೆ ಆ ಮುಗ್ಧತೆ ಬರುತ್ತೆ. ಈಗ ಏಷ್ಯನ್ರಿಗೆ ನಾನು ಪಾಪ ಮಾಡೇ ಇಲ್ಲ ನನಗೆ ಮನಸ್ಸಿದೆ ಕೈ ನಂತರ ಏಸಪ್ಪ ನಮಗೆ ಯಾರು ಕೈ ಎತ್ತಲ್ಲ ನೋಡಿಲ್ಲ. ನಂತರ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ, ಏಸಪ್ಪ ನಂಬಿದ ಮೇಲೆ ನಾನು ಪಾಪನೇ ಮಾಡಿಲ್ಲ ಅನ್ನಂಗಿದ್ದು ಆರಾಮ ನೋಡಿ. ಯಾರು ಹೆದರಿಕೆ ಆಗ್ತದೆ ಇವ್ರು, ಕೈ ಎತ್ತಲ್ಲ ಇವರು. ಇನ್ನೂ ಏನೇನು ಹಿಡ್ಕೊಂಡವ್ರು ಇವರು. ಒಳ್ಳೆ ಮನಸ್ಸಾಕ್ಷಿ ಇಲ್ವಾ? ಏಷ್ಯನ್ರಿಗೆ ಒಳ್ಳೆ ಮನಸ್ಸಾಕ್ಷಿ ಇದೆ ಹೇಳ್ರಿ. ಒಳ್ಳೆ ಮನಸ್ಸಾಕ್ಷಿ ಇಟ್ಕೊಂಡಿದ್ದೀರೋ ಇಲ್ವಾ ನೀವು? ಆ ವಾಕ್ಯ ನೋಡ್ರಿ ಅಲ್ಲಿ ನೋಡಿ. ಕೈ ಎತ್ತಕ್ಕೆ ಹೆದರ್ತಾರೆ ಇವರು. ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ಮ ಯೋಗ್ಯತೆ ನಿಮ್ಮದು. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಏಸಪ್ಪ ನಂಬಿದ ಮೇಲೆ ನಾನು ನಿನ್ನ ಪಾಪನೇ ಮಾಡಿಲ್ಲ ಅನ್ನಂಗೆ ಮನಸ್ಸಿರೋರು ಕೈ ಎತ್ತಿ ಅಂತ ಕೇಳಿದ್ದು ನಾನು ನೋಡಿ. ಆದರೂ ಕೈ ಎತ್ತಲ್ಲ. ಇಲ್ಲ ಒಳ್ಳೆ ಮನಸ್ಸಾಕ್ಷಿ ಇಲ್ವ ಇವ್ರಿಗೆ? ಏಸಪ್ಪ ನಂಬಿದ ಮೇಲೆ ಆದರೂ ಇಲ್ವಾ ಮಗುವಂಥ ಮನಸ್ಸಾಕ್ಷಿ ನಿಮಗೆ? ಅದನ್ನು ಕೊಡೋಕ್ಕೆ ಬಂದಿದ್ದು. ಸೆಲೆಕ್ಟ್ ಮಾಡಪ್ಪ, ಅದನ್ನ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ. ನೀವು ಆ ಲೆಕ್ಕಕ್ಕೆ ಬಂದು ನಿಂತ್ಕೋಬೇಕು ಅದನ್ನು. ಒಂದು ಯಾಕೆ ಯಾವಾಗ ನೀವು ಪಾಸಿಟಿವ್ ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ, ಫಸ್ಟ್ ಪಾಯಿಂಟ್ ಈ ಥರ ಬೆಳೆಸ್ಕೊಳ್ಳಿ ನೀವು ಈ ಥರ. ಆಮೇಲೆ ಎಲ್ಲರೂ ನಮ್ಮ ಮಕ್ಕಳಿಗೆ ನೀವು ಹೆಂಗೆ ನೋಡಿದ್ರೆ, ನಿಮ್ಮ ಮಕ್ಕಳುಗಳನ್ನ ನಮ್ಮ ಮಕ್ಕಳಿಗೆ ಪ್ರೇಯರ್ ಮಾಡಿ ಕಳಿಸ್ಬೇಕಾದ್ರೆ ಸ್ಕೂಲ್ಗೆ ನಿಮ್ಮ ಮಕ್ಕಳ ಹೆಸರೆಲ್ಲ ಬರುತ್ತೆ. ಪ್ರೇಯರ್ ಮಾಡ್ತೀವಿ ಕೇಳಿ ಅವನಿಗೆ, ಅಲ್ಲೇ ನಾನು ಪ್ರೇಯರ್ ಮಾಡೋಕ್ಕೆ ನಿಮ್ಮ ಮಕ್ಕಳ ಹೆಸರು ಬರುತ್ತೆ. ಅವಾಗ ಓದೋರು, ಯವನಸ್ಥರು, ಯಾರ್ಯಾರು 40 ವರ್ಷ ಒಳಗಡೆ ಇದ್ದರೆ ಎಲ್ಲರೂ ಯವನಸ್ಥರ ಥರನೇ ಪ್ರೇಯರ್ ಮಾಡ್ತೀವಿ, ಚಿಕ್ಕ ಮಕ್ಕಳು ಥರನೇ ಪ್ರೇಯರ್ ಮಾಡ್ತೀವಿ ಅವ್ರಿಗೆ. ಹಲ್ಲೆಲೂಯಾ. ಓಕೆ, ಎದ್ದು ನಿಂತ್ಕೊಳ್ಳೋದಾಗಲಿ ಎಲ್ಲರೂ ಮುಂದೆ ಬನ್ನಿ. ಥ್ಯಾಂಕ್ ಯು ಜೀಸಸ್. ಅಲ್ಲಿ ನೋಡಿ, ಇಲ್ಲಿ ಅವಳಿಗೆ ಅವಳ ಸಂತೋಷನ ಕಿತ್ಕೊಳ್ಳೋಕ್ಕಾಗಿಲ್ಲ. ನಿಮಗೂ ಅದೇ ಥರ ನೀವು ಇಲ್ಲಿಂದ ಹೋಗ್ತೀರಾ, ಅಮೇರಿಕಾ ಹೋಗ್ಬೋದು, ಯುರೋಪಿಗೆ ಹೋಗ್ಬೋದು. ಇವು ನಮ್ಮ ಹತ್ರ ಇವ್ರು ಇದ್ದಿದ್ರೆ ಅಲ್ಲಿ ಎಲ್ಲ ತಿಳಿಸ್ಬಿಡ್ತಾ ಇದ್ರು ದೇವರು. ಶೋಭಕ್ಕಂಗೆ ಅಥವಾ ಪಾಸ್ಟ್ರು ಎಲ್ಲ ವಿಚಾರ ಗೊತ್ತಾಗ್ಬಿಡ್ತಾ ಇತ್ತಲ್ಲ, ಇಲ್ಲಿ ಅವಾಗ ಗೊತ್ತಾಗುತ್ತೆ ನಿಮಗೆ. ಆದ್ರೂ ನಿಮ್ಮ ಸಂತೋಷನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯಾ. ಎಲ್ಲ ಕೈಗಳ ಮೇಲೆ ಲೀಮ ಹಾರ ಖರ ಬರ ಶಬ ಬರ ಬರ ಬರ. ಎಲ್ಲ ಮುಂದೆ ಬನ್ನಿ, ಎಲ್ಲರೂ ಮುಂದೆ ಬನ್ನಿ. ಲೀಮ ಹಾರೋ ಖೋರೋ ಬಾರ ಬಾರ ಶಮ ಮಾರಿ ಬರ ರಾಮ ಲಬ. ಕೈಗಳ ಮೇಲೆತ್ತಿ ಕಣ್ಣುಗಳು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ಶೂಂದ ಮಾರಿ ಹರ. ನಾನು ನೋಡಿ, ನಿಮಗೆ ಆಶ್ಚರ್ಯ ಆಯ್ತು ಮತ್ತೆ ನನಗೆ. ಯಾರ್ಯಾರಿಗೆ ಒಳ್ಳೆ ಮನಸ್ಸಾಕ್ಷಿ ಅಂತೇಳಿ ಯಾರು ಕೈ ಎತ್ತಿಲ್ಲ. ನೀವು 4 ಜನ ಕೈ ಎತ್ತಿದ್ರಿ ನೀವು. ಆಗಿದ್ರೆ ನೀವು ಮತ್ತೆ ಕ್ಷಮೆ ಹೇಳಲೇಬೇಕು. ಏಸಪ್ಪ ನನ್ನ ಕ್ಷಮಿಸಪ್ಪ ಅಂತ ಹೇಳ್ರಿ. ನಿನ್ನ ರಕ್ತದನ್ನು ತೊಳೆದು ಶುದ್ಧಿ ಮಾಡು. ಮಗು ಥರ ಮನಸ್ಸು ನನಗೆ, ಒಂದು 3 ತಿಂಗಳು ಮಗು ಥರ ನನಗೆ ಮನಸ್ಸು ಕೊಡಪ್ಪ ದೇವ. ಇನ್ನು ಮುಂದಕ್ಕೆ ಕೀರ್ತನೆಕಾರ ರೀತಿ ಹೇಳ್ತಾನೆ, ತಾಯಿಯ ತೊಡೆ ಮೇಲೆ, ತಾಯಿಯ ಬಳಿಯಲ್ಲಿ ಮೊಲೆ ಬಿಡಿಸಿದ ಕೂಸಿನ ಥರ ನಂದು ಮನಸ್ಸಿದೆ ಅಂತ. ಓದಿದಿರಾ ಯಾರಾದರೂ? ಅವನು ಎಷ್ಟು ಚೆನ್ನಾಗಿ ಬರೀತಾನೆ ಗೊತ್ತಾ? 131ನೇ ಕೀರ್ತನೆಯಲ್ಲಿ ದಾವೀದೊಂದು ಯಾತ್ರಾ ಗೀತ ಅದು. ಇವರಿಗೆ ಅರ್ಥ ಆಗುತ್ತೆ. ಆ ಥರ ನೋಡಿದಿರೋ ಒಂದು ಮಗುನ ನೀವು, ಸಣ್ಣ ಮಗುನ, ಅದು ಮಗು ತಾಯಿ ತೊಡೆ ಮೇಲೆ ಆಟ ಆಡ್ಕೊಂಡು ತಾಯಿ ಮುಖ ನೋಡ್ತಾ ಇರುತ್ತೆ. ನೋಡಿದಿರೋ ಇಲ್ವಾ? ಫಸ್ಟ್ ಅದನ್ನು ನೋಡಬೇಕಲ್ಲ ನೀನು, ಅದೇಳು. ಇಲ್ಲಿ ಕೇಳಿ, ಇಲ್ಲಿ ಇವರು ಏನಾಗಿದೆ ಗೊತ್ತಾ, ಈಗಿನ ಜನರಿಗೆ, ಇವ್ರಿಗೆ ಈ ಫೋನು, ಕ್ರಿಕೆಟು ಏನೇನೋ ಬಂದು, ನಾನು ಅಬ್ಸರ್ವ್ ಮಾಡ್ತೀನಿ ಇವ್ರನ್ನ.
ಈಗೊಂದು 25-30 ವರ್ಷದಿಂದ ಯಾರನ್ನೇ ನೋಡಿ ಲಕ್ಷಣವಾಗಿ ಕಾಣಿಸ್ತಾ ಇದ್ರು. ಗೊತ್ತಾ, ಒಬ್ಬರು ಕಾಣದಿರೋ ಲಕ್ಷಣ ಗೊತ್ತಾ ನಿಮಗೆ? ಎಲ್ಲ ಕೇಡಿ ಬುದ್ಧಿ ಕಲ್ತ್ಕೊಂಡಿದ್ದಾರೆ. ಗಂಡಸರು ಹೆಂಗಸರು ಅಬ್ಸರ್ವ್ ಮಾಡಿಬೇಕಾದ್ರೆ ನೀವು. ಹಾಂ, ನಿಜ. ಸುಮ್ಮನೆ ಇವತ್ತಿಂದ ಈ ಪರೀಕ್ಷೆ ಮಾಡಿ ಇವತ್ತಿಂದ ಹೋಗಿ ನೀವು ದೊಡ್ಡವರು ಚಿಕ್ಕವರು ಯಾವ ವಯಸ್ಸವರು ಯಾರ ನೋಡಿದೀವೋ ಆ ಮಕ್ಕಳು ಇಟ್ಕೊಂಡು ಮುತ್ಕೊಂಡು ಅನಿಸುತ್ತೆ, ಆ ಮಗು ಆ ಕೆನ್ನೆಗೆ ಹೊಡೀತದೆ ಮುತ್ಕೊಡೋಕೆ ಹೋದ್ರೆ. ಅಂಥ ಬುದ್ಧಿ ಕಲ್ತ್ಕೊಂಡಿದ್ದಾರೆ. ಆ ಮಕ್ಕಳು ಕೂತ್ಕೊಂಡು ವಾಕ್ಯ ಕೇಳಿಸ್ಕೊಂಡ್ರೆ ಏನೇನೋ ಚೇಷ್ಟೆ ಮಾಡ್ಕೊಂಡು ಈ ಥರ ಕೂರಿಸ್ಕೊಂಡಿದ್ರು. ಆ ಮುಖಗಳು ನೋಡು, ಓದುವ 2 ತಿಂಗಳು ಎಲ್ಲ ಓದುವ ಮುಖಗಳು ನೋಡಲು ಹೆಂಗಾಗಿದೆ. ನಿಮ್ಮ ಮನೆಗೆ ಬಂದಾಗ ಕೇಳಿ ಹೇಳ್ತೀನಿ ಏನು ಹೆಸರು ಅಂತ, ಯಾವ ಹೆಸರು ಅಂತ. ಆ ಮುಗ್ಧತೆನೇ ಕಾಣಲ್ಲ ಗೊತ್ತಾ ನಿಮಗೆ? ಹಾಂ, ಇನ್ನೂ ಸುಮಾರು ವಿಚಾರ ಹೇಳೋಕ್ಕೆ ಬರ್ತಾ ಇದೆ. ನಿಮ್ಮ ಮನೆಗೆ ಬಂದಾಗ ಕೇಳಿ ಆ ವಿಚಾರ ಯಾವ ಮ್ಯಾಟ್ರನ್ನ, ಅದನ್ನು ಫಸ್ಟ್ ನೀವು ಅದೇ ಆ ಮುಖಗಳು ಎಲ್ಲ ಯಾರು ಹಂಗೆ ಅಂತ ಕೇಳಿರಿ, ಹೇಳ್ತೀನಿ ಯಾರ್ದೆಲ್ಲ. ಅದು ಏನಕ್ಕೆ ಗೊತ್ತಾ? ಫೋನು ಲೋಕ ಅಂಚಿಗೆ ಬಂದಿದೆ. ಇದು ಕೈ ಕಟ್ಬೇಡ, ತೆಗೆದೀನು. ಆ ಲೋಕ ಅಂಚಿಗೆ ಬಂದಿದ್ದಿದೆ. ಕೇಳಿಸ್ಕೊಳ್ಳಿ ಯವನಸ್ಥರು, ನೀವು ಅಷ್ಟೇ. ಇಂದು ವಾಚು ಪಾಚು ಬಾಯ್ನ ಎಂತೆಂಥದ್ದು ಏನೇನೋ ಪಡವೆ ಬಟ್ಟೆಗಳು ತೋರ್ಸೋಕ್ಕಲ್ಲ ನೀವು ಇಲ್ಲಿ ಬರೋ ಚರ್ಚೆಗೆ. ನೀವು ಕೇಳಿಸ್ಕೋದಿನ್ನು ಅದನ್ನೇ ಯಾವಾಗ ನೀನು ಫ್ಲೆಶ್ಶು ಮಾಂಸ ಅಂದರೆ ಹೋಯ್ತು ಕೇಳಿಸ್ಕೊಳ್ಳಿ ನೀವು. ಏನೋ ನಾನು ಚೆನ್ನಾಗಿ ಕಾಣಿಸ್ಕೊ, ಯಾರಿಗಪ್ಪ ಚೆನ್ನಾಗಿ ಕಾಣಿಸ್ಕೋಬೇಕು ನೀನು? ಮದುವೆ ಆಗಿರೋದ್ರೆ ನೀನು ಗಂಡನಿಗೋ ಅಷ್ಟೇ, ಇನ್ಯಾರಿಗೆ ನೀನು ಚೆನ್ನಾಗಿ ಕಾಣಿಸ್ಕೋಬೇಕು ನೀನು? ಮದುವೆ ದಿನ ಓಕೆ, ಒಂದಿಂದು ಎಂತ ಯಾವ ಕಲರ್ ಬಣ್ಣ ಎಲ್ಲ ಹಚ್ಕೋ, ಏನಾದ್ರು ಮಾಡ್ಕೊ. ಅವತ್ತೊಂದು ದಿನ ಟೋಪಿ ಹಾಕೋ ಅವನಿಗೆ, ಆಮೇಲೆ ಲೈಫ್ ಲಾಂಗ್ ಇರಲೇಬೇಕು, ಎಲ್ಲೂ ಹೋಗಿಲ್ವಲ್ಲ. ಅದೊಂದು ದಿನ ಮಾಡು, ಒಪ್ಕೋಬೋದು. ಅವತ್ತೊಂದು ದಿನ ಬೆಳ್ಕೊಂಡು ಕೂತ್ಕೊಳ್ತೀವಿ ಅಂದರೆ ಏನು ಮಾಡೋಣ ನಾವು? ಆಫ್ರಿಕಾದವ್ರಿಗೆ ಏನು ಬಣ್ಣ ಕೊಡ್ತೀಯಪ್ಪ ಹೇಳ ನೀವು? ಇವ್ರಿಗೆ ಇಂಡಿಯಾದವ್ರಿಗೆ ಇಂಥದ್ದು ಅವಾಗವಾಗ ಸಡನ್ನಾಗಿ ಲವ್ ಶೂಟ್ ಆಗ್ಬಿಡುತ್ತಲ್ಲ, ಯಾರ ಜೊತೆ ಹೊಡೋಯ್ತಾರಲ್ಲ. ಆಫ್ರಿಕಾದ ಜೊತೆ ಯಾಕೆ ಹೊಡೋಗಲ್ಲ ಅವರು? ಅವ್ರು ತಿನ್ಕೊಂಡ್ರೆ ಯಾಕಪ್ಪ ಪ್ರೀತಿ ಬರಲ್ಲ ಹೇಳಿ ಇವ್ರಿಗೆ? ಆ ಬಣ್ಣ ಕಂಡ್ರೆ ಇವ್ರಿಗೆ ಯಾರೋ ಗಂಡ ಹೆಣ್ಣು ಯಾರೋ ಇರಲಿ ಇದೇನು ಗೊತ್ತಾಗುತ್ತೆ? ಮೋಸ ತಾನೇ ಅದು. ಅದಕ್ಕೆ ಹೇಳೋದು ಐ ಲಸ್ಟ್ ಯು ಅಂತ. ಅದು ಲಸ್ಟ್ ಅಂದರೆ ಏನದು? ಶರೀರ, ಏನದು? ಇಚ್ಛೆ. ಹಾಂ, ಗೊತ್ತಾಗುತ್ತೆ? ಆ ಥರ ಎಲ್ಲ ಇಲ್ಲ. ಅದು ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಇರ್ಬೋದು ಇಲ್ಲಿ, ಎಲ್ಲ ಕೈಗಳ ಮೇಲೆ ಲೀವಾ ಹಾರ ಕಬ ಶಬ ಏಸಪ್ಪ ನನ್ನ ಕ್ಷಮಿಸಪದೆ, ನಿನ್ನ ರಕ್ತನ ತೊಳೆದು ಶುದ್ಧಿ ಮಾಡಿದೆ. 131ನೇ ಕೀರ್ತನೆಯಲ್ಲಿ, ಯೆಹೋವನೇ ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ನಿಜವಾಗಿ ನನ್ನ ಮನಸ್ಸು ಅಲ್ಲ ಹೇಳ್ರಿ, ನಿಜವಾಗಿ ಪದೇ ಹೇಳ್ಬೇಕಾಗುತ್ತೆ ಮೋಸ್ಟ್ಲಿ ಅದನ್ನು, ಆಗುತ್ತಾ? ನಿಜವಾಗಿ ನನ್ನ ಮನಸ್ಸು ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿಕೊಂಡಿದ್ದೇನೆ. ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿರುವ ಕೂಸಿನಂತೆ ನೆಮ್ಮದಿಯಾಗಿದೆ, ನೆಮ್ಮದಿಯಿಂದಿದೆ ನನ್ನಲ್ಲಿ. ನನ್ನ ಮನಸ್ಸು ಮೊಲೆ ಬಿಡಿಸಿದ ಕೂಸಿನಂತಿದೆ. ಇಸ್ರಾಯೇಲೇ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಆಮೇನ್. ಅರ್ಥ ಆಗ್ತಿದೆಯಾ ಅವರಿಗೆ? ಮನಲೋಗಿ ಓದ್ಕೊಳ್ಳಿ ಇದನ್ನು. ನಾನು ಹೇಳ್ತಾ ಇದ್ದೀನಿ, ಇದು ಸೀರಿಯಸ್ ವಿಚಾರ ಹೇಳ್ತಾ ಇದ್ದೀನಿ ಇವತ್ತು. ನಾನು ಮೊನ್ನೆ ಅಬ್ಸರ್ವ್ ಮಾಡಿದೆ ಇದನ್ನು. ಆ್ಯಕ್ಚುಲಿ ಈಗ ಯಾಕೆಂದರೆ ಸೈಕ್ಲಿಂಗ್ ಹೋಗ್ತಿದ್ದೀನಿ, ಆಮೇಲೆ ವಾಕಿಂಗ್ ಹೋಗ್ತೀನಿ. ಅಲ್ಲಿ ಹೋದಾಗ ಬರೀ ಕಾಲಲ್ಲಿ ಮಣ್ಣು ನೆಲದಲ್ಲಿ ಓಡಾಡ್ತಿರೋದು. ಅದೇ ಇದ್ದಕ್ಕಿದ್ದಂಗೆ ಬಂತು. ಇದೇ ಫಸ್ಟ್ ಟೈಮ್ ಮಾಡ್ತಾರೆ ಅದನ್ನು. ಕಳಿಸ್ಕೊಳ್ಳಿ, ಅದನ್ನ ನೋಡ್ತೀನಿ ಜನಗಳನ್ನೆಲ್ಲ. ಅವ್ರನ್ನ ಯಾರು ಒಳ್ಳೆ ಮನಸ್ಸು ಕಾಣೋದೇ ಇಲ್ಲ. ಅಲ್ಲಿ ಸೈಕಲ್ ಲಾಕ್ ಹಾಕ್ದಲ್ಲಿ ನಿಲ್ಲಿಸಿರ್ತೀನಿ. ಯಾರನ್ನಾದ್ರೂ ನಂಬಿ ಹೇಳೋದಂದರೆ ಬೇಕಂತ ಹೇಳಲ್ಲ, ಅವನೇ ಹೊತ್ಕೊಂಡು ಹೋಗ್ಬಿಟ್ರೆ ಆ ಮುಖಗಳು ನೋಡಿದ್ರೆ ಯಾರು ಇನ್ನೋಸೆಂಟಾಗಿ ಕಾಣೋದೇ ಇಲ್ಲ. ಇಲ್ಲಿಗೆ ಹೋಗಿ ಬಂದಿದ್ದೆ ಮೂತಿ ನೋಡಿ, ಎಲ್ಲಿಗೆ ಹೋಗಿ ಬಂದಿದ್ದೆ ಮೂತಿ ನೋಡಿ ಗೊತ್ತಾಗುತ್ತೆ ಎಲ್ಲಿ ಹೋಗಿ ಬಂದಿದೆ ಅಂತ ಹೇಳ್ತೀನಿ ನಾನು. ಆಗುತ್ತಾ? ಎಲ್ಲರೂ ನೋಡಿ ಕೇಳಿಸ್ಕೊಳ್ಳಿ. ನಾನೇನು ಅಂದ್ಕೊಳ್ತೀನಿ, ಇರೋದ್ರಲ್ಲಿ ಸಭೆನ ನಾವು ಪ್ರೀತಿ ಮಾಡ್ತೀವಿ, ಸಭೆ ಓಕೆ ಅಂತೀವಿ. ಆದರೆ ನೀವು ನೋಡಿ 4 ಜನ ಕೈ ಎತ್ತಾ ಇದ್ದೀರಾ. ಯಾರ್ಯಾರು ನೀವು ಒಳ್ಳೆ ಮನಸ್ಸಾಕ್ಷಿ ಇದ್ದೀರಾ. ಇದನ್ನೇ ಏಸಪ್ಪ ನಿಮಗೆ ಕೊಡೋಕ್ಕೆ ಬಂದಿದೆ. ಏಸು ನಂಬಿದ್ರೆ ಪಾಪನ್ನೇ ಮಾಡಿಲ್ಲ ಅನ್ನಂಗೆ ಆ ಥರ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದರೆ ನೀನು ಇಮ್ಮಿಡಿಯೇಟಾಗಿ ಅನ್ನ ನೀರು ಬಿಟ್ಟು ಉಪವಾಸ ಕೂತ್ಕೋಬೇಕಾಗ್ತದೆ. ತುಂಬ ಸೀರಿಯಸ್ ಮ್ಯಾಟ್ರು. ವೆರಿ ಯವನಸ್ಥರು ಕೇಳಿಸ್ಕೊಳ್ಳಿ, ಯಾರೇ ಕೇಳಿಸ್ಕೊಳ್ಳಿ, ಯಾವುದೇ ವಯಸ್ಸಿರ್ಬೋದು, ಯಾರೇ ಇರ್ಬೋದು, ನೀವು ಕೇಳಿಸ್ಕೊಳ್ಳಿ ನಾನು ಹೇಳೋ ಮಾತನ್ನು. ಇಲ್ಲಾಂದರೆ ದೇವ್ರ ಬಳಿಗೆ ಹೋಗೋದಿಲ್ಲ ಅಂದರೆ ನಿನ್ನ ಲೈಫ್ ಏನಪ್ಪ. ಒಬ್ಬ ಪಾಸ್ಟ್ರು ಮೊನ್ನೆ ದೆವ್ವ ಮೈಮೇಲೆ ಬಿಡಿಸ್ತೇನೆ, ದೊಡ್ಡ ಪಾಸ್ಟ್ ಮೈಮೇಲೆ ದೆವ್ವ ಆಗಿ ಬಂದಿದ್ದಾನೆ. ಯಾಕೆ ನೀವು ಡೌಟ್ ಆಯ್ತು ಅಂದರೆ, ನೀವು ದೆವ್ವ ಎಲ್ಲ ಮೈಮೇಲೆ ಬಂದಿರೋದು ನೋಡಿ ಬಿಡಿಸಿರೋದು ನೋಡಿದಿರಲ್ವ? ಏನು ಹೇಳ್ತಾನೆ ಗೊತ್ತಾ? ಆರಾಧನೆ ಅಂತ. ಅರೆ ದೆವ್ವ ಆರಾಧನೆ ಹೆಂಗೆ ಹೇಳ್ತಿದ್ದು?
ನಾನು ಹೇಳಿದೆ ನಮ್ಮ ಕುಮಾರ್ಗೆ ಅದು ಮೈ ಮೇಲೆ ದೆವ್ವ ಪಾಸ್ಟ್ ಇರೋದೊಂದು, ಇವನಿಗೆ ಕ್ಯೂರಿಯಾಸಿಟಿ ನಮ್ಮ ಕುಮಾರ್ ಬಿಡಿಸೋಕ್ಕೆ ಬಿಡಿಸಿ ಅಂತ. ಕಾಣಂಗೆ ನಿಂತ್ಕೋ ಈ ಕಡೆ ಬಸ್ತಾನೆ, ಈ ಕಡೆ ಬಾ ನೀನು, ಕಾಣಂಗೆ ನಿಂತ್ಕೋ, ಔಚ್ಕೊಬೇಡ, ಮುಂದಕ್ಕೆ ಬಾ ನೀನು, ಮುಂದಕ್ಕೆ ಬನ್ನಿ ಇಬ್ಬರು ನೀವು, ಯಾಕೆ ಔಚ್ಕೊಬಾರ್ದು, ಯಾರೋ ಔಚ್ಕೊ, ಮುಂದಕ್ಕೆ ಬಾ, ಇಬ್ಬರು ಮುಂದೆ ಬನ್ನಿ, ಇಬ್ಬರೂ ಮುಂದೆ ಬಾ ಮುಂದಕ್ಕೆ ಕರೀತಾ ಇರೋದು ನಿನಗೆ, ಸ್ಯಾಮ್ಗೆ ಸಂಭ್ರಮ್ಗೆ, ಮುಂದಕ್ಕೆ ಬನ್ನಿ, ಕಾಣಂಗೆ ಬಾ, ಇಲ್ಲಿಗೆ ಬಾ, ಮುಂದಕ್ಕೆ ಬನ್ನಿ, ಔಚ್ಕೊಬಾರ್ದು ಯಾರು. ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳ್ತದೆ ಫಾಸ್ಟ್ರು ಮೈ ಮೇಲೆ ದೆವ್ವ ಬಿಡಿಸಿ, ಸುಮಾರು ಬಿಡಿಸಿದ್ದು ನಾನು, ಅವತಾರದಲ್ಲೇ ಗೊತ್ತಾಗ್ಬಿಡ್ತದು, ಅವತಾರ ದೇವ್ರ ವಾಕ್ಯ ಲಕ್ಷಣ ಮಾಡಿಬಿಡುತ್ತೆ ದೆವ್ವ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ ದೇವ್ರ ವಾಕ್ಯ ಹೇಳಲ್ಲ, ದೆವ್ವಗಳೆಲ್ಲ ಹೇಳೋದಿಲ್ಲ, ಕೇಳಿಸ್ಕೊಳ್ಳಿ. ನಿಮ್ಮನ್ನು ವಂಚನೆ ಮಾಡೋಕ್ಕೆ ನಾನೇ ಪರಿಶುದ್ಧಾತ್ಮ ಅಂತ ಹೇಳ್ಬಿಡ್ತಾವೆ ಕೆಲವು, ನೀವ್ಯಾರು ಒಂಚೂರು ಹುಷಾರಾಗಿಲ್ಲವೇ ನಾನೇ ಪರಿಶುದ್ಧಾತ್ಮ ಅಂತ ಹೇಳ್ಬಿಡ್ತಾವೆ ಮೈ ಮೇಲೆ ಬಂದು, ಪಕ್ಕ ದೆವ್ವ ಅದು ಇದು ಪಾಸ್ಟ್ರುಗಳವೆಲ್ಲ. ಕುಮಾರ್ ಬಾಯಿ ಬಿಡಿಸ್ತಾ ಮೊನ್ನೆ, ಅಂದರೆ ನಾನು ಹಿಂದೆ ಇದ್ದೆ, ನಾನು ಸರಿ ಹೇಳು ಅಂತ ಹೇಳಿದೆ. ಆಮೇಲೆ ನಾನು ಹೇಳಿದೆ ನೀನೇನ ಅಂದೆ, ನಾನೇ ಅಂದ. ಯಾಕೆ ಹಿಂದೆ ಏನು ಹೇಳ್ದೆ ಅಂತ ಹೇಳಿದೆ, ನೀನು ಪರಲೋಕದಲ್ಲಿದ್ದೀಯಾ, ನಾನು ನರಕದಲ್ಲಿದ್ದೀನಿ. ಏನಪ್ಪ ಪ್ರಯೋಜನ ಆಯ್ತೀವಿ ನೀನು? ಕಾರಣ ಹೇಳು, ಬರೀ ಜಿಂಗಿ ಚಿಕ್ಕಿ ಪಾರ್ಟಿ, ಬರೀ ಜಿಂಗಿ ಚಕ್ಕ ಪಾರ್ಟಿ, ತನ್ನೂ ವಂಚನೆ, ಜನಗಳನ್ನು ವಂಚನೆ, ಸೇವೆನೂ ವಂಚನೆ ಆಗುತ್ತೆ. ಕೇಳ್ಕೊಳ್ಳಿ, ಏನಪ್ಪ ಪ್ರಯೋಜನ? ಹೋಗಿ ಯೋಚನೆ ಮಾಡಿರಿ ಇವಾಗಲೇ, ನಾಳೆ ಅಲ್ಲ, ಇವಾಗ ಮನೆಗೆ ಯೋಚನೆ ಇಲ್ಲ, ಈಗಲೇ ಕಣ್ಣು ಮುಚ್ಚಿರಿ, ಕೈಗಳ ಮೇಲೆ ಎತ್ತಿರಿ, ಒಂದು ಸರಿ ಯೋಚನೆ ಮಾಡಿರಿ ಅದನ್ನು. ನಾನು ಈ ಲೋಕ ಬಿಟ್ಟು ಕ್ಷಣದಲ್ಲಿ ಎಲ್ಲಿರ್ತೀನಿ ಅಂತ ಯೋಚನೆ ಮಾಡಿ, ಯಾವ ಗಳಿಗೆಲ್ಲಿ ಬೇಕಾದ್ರೂ ಹೋಗ್ಬೋದು ಈ ಲೋಕ ಬಿಟ್ಟು. ಬರೀ ವಯಸ್ಸಾದವ್ರು ಮಾತ್ರ ಅಲ್ಲ, ಕೇಳಿಸ್ಕೊಳ್ಳಿ, ನೀವು ಇಲ್ಲಿರೋರು ವಯಸ್ಸಾದವ್ರು ಮಾತ್ರ ಕಣ್ಣು ಮುಚ್ಕೊಂಡು ಹೇಳಿದ್ರೆ ಪ್ರೇಯರ್ ಮಾಡೋಕ್ಕೆ ಹೇಳಿದೆ. ನಾನು ಏನು ಕಣ್ಣು ಬಿಟ್ಕೊಂಡು ನೋಡ್ತಿದ್ದೆ ನೀವು ಹುಡುಗರು, ನೀವು ಕಣ್ಣು ಮುಚ್ಕೊಂಡು ಬೇರೆ ಕಡೆ ನೋಡೋಕ್ಕೆ ಹೇಳಿದೆ. ಹೇಳಿ, ನಾನು ಈ ಲೋಕ ಬಿಟ್ಟು ಕ್ಷಣದಲ್ಲಿ ನಾನು ಏಸಪ್ಪ ನಿನ್ನ ಬಳಿಲಿರ್ತೀನಿ. ಆಮೇಲೆ ನನ್ನ ಕಾಣುವವನೇ ದಿನವೂ ಕಾಯುವವನೇ, ಎಲ್ಲರೂ ನನ್ನ ಕಾಣುವವನೇ ದಿನವೂ ಕಾಯುವವನೇ, ಪರೀಕ್ಷಿಸಿ ತಿಳಿದಿರುವೆ, ಸುತ್ತಲೂ ಆವರಿಸಿರುವೆ, ಪರೀಕ್ಷಿಸಿ ತಿಳಿದಿರುವೆ, ಸುಧಾರಿಸಿರುವೆ, ಕುಳಿತುಕೊಳ್ಳುವುದು ಚೆನ್ನಾಗಿ ಅರಿತಿರುವೆ, ನನ್ನ ಕಾಣುವವನೇ ದಿನವೂ ಕಾಯುವವನೇ, ನನ್ನ ಕಾಣುವವನೇ ದಿನವೂ ಕಾಯುವವನೇ, ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ, ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ, ಸಿಂಹಾಸನದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ, ನಿನ್ನಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ನನ್ನ ಕಾಣುವವನೇ. ಮಕ್ಕಳು ಚಿಕ್ಕವರು ದೊಡ್ಡವರು ಯಾರ್ಯಾರು ಹೇಳ್ತಾ ಇದ್ದೀನಿ, ಮುಗ್ಧತೆ ಕಳ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳು, ಇವನ್ ಮಕ್ಕಳುಗಳು ಕೇಳಿಸ್ಕೊಳ್ಳಿ, ಮಕ್ಕಳು ಅದೇನಪ್ಪ ಯಾಕೆ ನಾವು ಹಿಂಗಿರೋ ನೀವು ನಾವಂಗಿಲ್ಲ. ಇನ್ನು ಎಷ್ಟು ನಮ್ದವರು ನಿಮಗೆ ದೇವ್ರು ನೋಡಿ, ಆ 1 ವರ್ಷದ ಮಗು ಥರ, 1.5-2 ವರ್ಷದ ಮಗು ಥರ ನಿಮಗೆ ಮನಸ್ಸು ಕೊಡ್ಬೇಕು. ಇದು ಸೀಕ್ರೆಟ್ ತಿಳಿಸ್ಕೊಳ್ಳಿ, ಇಲ್ಲಾಂದ್ರೆ ಪರಲೋಕ ಹೋಗೋದು ಗ್ಯಾರಂಟಿ ಇಲ್ಲ. ಯಾಕೆ ಹೇಳಿದ್ರೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳನ್ನು ಹಾಕ್ದು ಹೋದ್ರೆ ದೇವರಾಜಿಗೆ ಬರೋಕ್ಕಾಗಲ್ಲ ಆಗುತ್ತೆ. ಅದರಲ್ಲೆಲ್ಲ ಹುಡುಗಾಟಿಗೆ ಇಲ್ಲೇ ಕೇಳಿಸ್ಕೊಳ್ಳಿ, ಅದರಲ್ಲೆಲ್ಲ ಆಟದ ವ್ಯವಹಾರಗಳು ಅಲ್ವೇ ಅಲ್ಲ, ಅದನ್ನ ತಾತ್ಸಾರ ವಿಚಾರ ಅಲ್ವೇ ಅಲ್ಲ. ಅದು ಕೀರ್ತನೆ 131, ಅಸಾಧ್ಯ ಕಾರ್ಯಗಳಿಗೆ ಕೈ ಹಾಕಲ್ಲ ನಾನು, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣು ಇಲ್ಲ. ಇನ್ನ ಪ್ರತಿಯೊಬ್ಬರು ಓದಲೇಬೇಕು ನಾವು. ನನ್ನ ಮನಸ್ಸಿನ ಸಮಾಧಾನ ಪಡಿಸ್ಕೊಂಡಿದ್ದೀನಿ ನಾನು. ಹೆಂಗೆ ಸಮಾಧಾನ, ಹೆಂಗೆ ಅದು, ಯಾಕೆ ಸೊಕ್ಕಿಲ್ಲ ನನಗೆ, ಯಾರ ಬಗ್ಗೆನೂ ಮಾತಾಡಲ್ಲ ಆಯ್ತಾ. ಎಲ್ಲರನ್ನ ಪ್ರೀತಿ ಮಾಡ್ತೀನಿ, ಅಸಾಧ್ಯ ಕಾರ್ಯ ಕೈ ಹಾಕಲ್ಲ, ಬೇಡ ಕೈ ಹಾಕಲ್ಲ ನಾನು.
ನಿಜವಾದ ಮನಸ್ಸನ್ನು ಸಮಾಧಾನ ಮಾಡ್ಕೊಂಡಿದ್ದೀನಿ. ಯಾಕೆ? ಸಣ್ಣ ಸಣ್ಣ ವಿಚಾರಕ್ಕೆ ನಿಮಗೆ ಬೇಸರ ಆಗ್ಬಿಡುತ್ತೆ. ಆಗಂಗಿಲ್ಲ. ಯಾಕೆ? ಅಲ್ಲಿ ದೇವರಿರೋ ಜಾಗದಲ್ಲಿ ಬೇರೆ ಏನೋ ಇದೆ. ದೇವರಿ ಒಳಗಡೆ ಇರಬೇಕಾದ್ರೆ ಸಮಾಧಾನ ಇದ್ದೇ ಇರುತ್ತೆ. ದೇವರಿಗೆ ನೀನು ಬಿಟ್ಟರೆ ನನ್ನ ಜೀವನದಲ್ಲಿ ಬೇರೆದಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಮಾಸ್ಟರ್. ಎಲ್ಲ ಕೈಗಳ ಮೇಲೆ ಆ ಸ್ವಸ್ಥತೆಯಲ್ಲಿ ಹೋಗ್ತೀರಾ, ಬಿಡುಗಡೆಯಲ್ಲಿ ಹೋಗ್ತೀರಾ, ನೀವು ಆ ಪ್ರವಾದನ ಅಭಿಷೇಕದಿಂದ ಹೋಗ್ತೀರಾ. ನೀವು 3 ವ್ಯಕ್ತಿಗಳು ವಿಶಿಷ್ಟ ನನಗೆ ಬೈಬಲಲ್ಲಿ. ಒಬ್ಬ ಹನೋಕ, ಇನ್ನೊಬ್ಬ ಎಲಿಯ, ಇನ್ನೊಬ್ಬ ಫಿಲಿಪ್. ಇವರು ಒಂದ್ ಕಡೆ ಹೋಗೋಕ್ಕೆ ಏನು ಬೇಕಾಗಿಲ್ಲ. ಜೀವಂತವಾಗಿ ಏಸಪ್ಪ ಹನೋಕನ್ನ ಮತ್ತೆ ಎಲಿಯನ್ನ ಎತ್ಕೊಂಡು ಬೆಂಕಿ ರಥದಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ. ಎಲಿಯ ಆ ಅಭಿಷೇಕನ ಬಯಸದ ಉನ್ನತ ಅಭಿಷೇಕ. ಆ ಕ್ಷಣದಿಂದ ನೋಡ್ತಾ ಇದ್ದೇವೆ. ಹೋಗಕ್ಕೆ ನೀವೇ ಬಿಟ್ಬಿಡಿ, ಅದು ಹಿಡ್ಕೊಂಬೇಡಿ, ಗಟ್ಟಿ ಹಿಡ್ಕೋಬೇಡಿ. ನಿಮ್ಮ ಮನಸ್ಸನ್ನು ಫ್ರೀಯಾಗಿ, ನನ್ನೊಳಗೆ ದೇವರ ಆತ್ಮ ಇದ್ದಾನೆ, ನನಗೆ ಬಿಡುಗಡೆ. ದೇವರ ಆತ್ಮ ಎಲ್ಲಿದ್ದಾನೆ ಅಲ್ಲಿ ಬಿಡುಗಡೆ. ಹೋಯ್ತು ನೋಡ್ರಿ, ಕುತ್ತಿಗೆ ಎಡಗಡೆ ಕುತ್ತಿಗೆ ಭಾಗ ಎಳ್ತಾ ಹೋಯ್ತದು. ಮಲಗಕ್ಕಾಗ್ತಿರ್ಲಿಲ್ಲ ನಿಮಗೆ ಸರಿಯಾಗಿ. ಸುಸ್ತೆಲ್ಲ ಇರಲ್ಲ ಇಲ್ಲ. ಅಲ್ಲೆಲ್ಲೂಗ ಕೆಲವೊಂದು ಟೋಟಲ್ ರೆಸ್ಟೋರೇಷನ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಟೋಟಲ್ ರೆಸ್ಟೋರೇಷನ್ ಹೇಳಿ, ಸಂಪೂರ್ಣ ಪುನಃಸ್ಥಾಪನೆ ಹೇಳಿ. ನಾನು ಕಳ್ಕೊಂಡಿದ್ದು ಸಮಯ, ಆರೋಗ್ಯ, ಅವಕಾಶಗಳು, ಹಣ ಎಲ್ಲ ಬರ್ತಾ ಇದೆ. ಆತರ ಯಾವುದು ಕಳ್ಕೊಂಡಿದ್ದು ಇಲ್ವೇ ಇಲ್ಲ. ಯೇಸು ನಾಮದಲ್ಲಿ ಪುನಃಸ್ಥಾಪನೆ. ಆಮೆನ್. ಪರಲೋಕದ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ